ನಮಸ್ಕಾರ. CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ದಿನಕ್ಕೊಂದು ತಿರುವು ಪಡೆಯುತ್ತಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ಹಿಂದುಳಿದ ದಲಿತ ಸಮುದಾಯಕ್ಕೆ ಸಿಗಲಿದೆಯೇ ಅಧಿಕಾರದ ಅವಕಾಶ? ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾಜಿಕ ನ್ಯಾಯದ ಲಿಂಕ್. ತುಮಕೂರಿನಲ್ಲಿ ಅದ್ದೂರಿ 24ನೇ ಕೇಬಲ್ ದಿನಾಚರಣೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಹಸ್ರಾರು ಮಂದಿ ಕೇಬಲ್ ಆಪರೇಟರ್ಗಳ ಭಾಗಿ. ಕೇಬಲ್ ಆಪರೇಟರ್ ಸಮಸ್ಯೆಗಳ ಬಗ್ಗೆ ಚರ್ಚೆ. ಸರ್ಕಾರದ ಮಟ್ಟದಲ್ಲಿ ಪರಿಹರಿಸಿಕೊಳ್ಳುವ ತೀರ್ಮಾನ. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸ. ರೈತರೊಂದಿಗೆ ಸಂವಾದ. ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ. ಸಮಗ್ರ ಸಾವಯವ ಕೃಷಿಗೆ ಒಲವು ತೋರಲು ಸಚಿವರ ಮನವಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ರಾಜ್ಯಪಾಲರ ಅನುಮತಿ ವಿಚಾರ. ಅದು ನನ್ನ ಸಹಿಯಲ್ಲ ಎಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ದಾಖಲೆಯಲ್ಲಿ ಸಹಿ ಫೋರ್ಜರಿ. ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇನೆ ಎಂದ ಕೇಂದ್ರ ಸಚಿವ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಿಗದಿಗೂ ಮುನ್ನವೇ ಹಲವು ಟ್ವಿಸ್ಟ್ಗಳನ್ನು ಪಡೆಯುತ್ತಿದೆ. ಇವರಿಗೂ ಚಾಲ್ತಿಯಲ್ಲಿದ್ದ ಹೆಸರುಗಳು ನೇಪಥ್ಯಕ್ಕೆ ಸರಿದು ಹೊಸಬರು ಚಲಾವಣೆಗೆ ಬಂದಿದ್ದಾರೆ. ಅಂತಿಮವಾಗಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳು ಹಿಂದ ವರ್ಗಕ್ಕೆ ಸಿಗುವ ಸೂಚನೆಗಳು ಗೋಚರಿಸಿದ್ದು ಸಾಮಾಜಿಕ ನ್ಯಾಯಕ್ಕೆ ಈ ಬಾರಿ ಮಣೆ ಹಾಕುವ ಸಾಧ್ಯತೆಗಳಿವೆ. ಹಾಗಾದ್ರೆ ಯಾರಾಗಲಿದ್ದಾರೆ ಅಧ್ಯಕ್ಷರು ಅನ್ನೋ ಕುತೂಹಲ ನಿಮ್ಮನ್ನು ಕಾಡ್ತಿದ್ರೆ ಬನ್ನಿ ನೋಡೋಣ. ಹೌದು, ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಇದೀಗ ಅಹಿಂದ ವರ್ಗದಲ್ಲಿನ ಹಿಂದ ವರ್ಗಕ್ಕೆ ನಗರಸಭೆಯಲ್ಲಿ ಅಧಿಕಾರ ಸಿಗುವ ಸಾಧ್ಯತೆಗಳಿದ್ದು ಇವರಿಗೂ ಅಧಿಕಾರ ಅನುಭವಿಸಿದವರೇ ಹಿಂದುಳಿದ ಮತ್ತು ದಲಿತ ವರ್ಗಕ್ಕೆ ಈ ಬಾರಿ ಅಧಿಕಾರ ಹಿಡಿಯಲು ಅವಕಾಶ ಮಾಡಿಕೊಡಲು ಮುಂದಾಗಿರುವುದು ವಿಶೇಷ. ಆ ಮೂಲಕ ಸಾಮಾಜಿಕ ನ್ಯಾಯ ಪಾಲನೆಯಾಗುವ ಜೊತೆಗೆ ವರಿಷ್ಠರು ಸಾಮಾಜಿಕ ನ್ಯಾಯ ಪಾಲಿಸಿದ ಗೌರವಕ್ಕೆ ಪಾತ್ರರಾಗಲಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಬಗ್ಗೆ ಕಾಂಗ್ರೆಸ್ ಮತ್ತೆ ಮೌನಕ್ಕೆ ಶರಣಾಗಿದೆ. ಆದರೆ ಬಿಜೆಪಿ ಮಾತ್ರ ಚಟುವಟಿಕೆ ಮುಂದುವರಿಸಿದ್ದು ದಿನಕ್ಕೊಂದು ಹೆಸರು ಚಲಾವಣೆಗೆ ಬರುತ್ತಿತ್ತು. ಆದರೆ ನಿನ್ನೆ ನಡೆದಿರುವ ತೀರ್ಮಾನ ಸದಸ್ಯರಿಗೆ ಮಾತ್ರವಲ್ಲ ವರಿಷ್ಠರನ್ನು ಅಚ್ಚರಿಗೆ ಗುರಿ ಮಾಡುವಂತಿದ್ದು ಆ ರೀತಿಯಲ್ಲಿ ನಡೆದಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಹಿಂದ ವರ್ಗಗಳಿಗೆ ಅಧಿಕಾರ ಸಿಗುವುದು ಗ್ಯಾರಂಟಿ ಎಂಬಂತಿದೆ. ಇತ್ತೀಚೆಗೆ ಪೆರೇಸಂದ್ರದಲ್ಲಿ ನಡೆದ ಬಿಜೆಪಿ ನಗರಸಭಾ ಸದಸ್ಯರ ಸಭೆಗೆ ಬಿಜೆಪಿ, ಜೆಡಿಎಸ್ ಪಕ್ಷೇತರ ಮತ್ತು ಕಾಂಗ್ರೆಸ್ನ ಒಟ್ಟು 19 ಸದಸ್ಯರು ಹಾಜರಾಗಿದ್ರ. ಇದರಿಂದಾಗಿ ಬಹುತೇಕ ಬಿಜೆಪಿ ಅಧ್ಯಕ್ಷ ಸ್ಥಾನ ದಕ್ಕಿಸಿಕೊಳ್ಳಲಿದೆ ಎಂಬ ಬಲವಾದ ನಂಬಿಕೆ ಇದ್ದು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಯಾರು ಎಂಬ ಬಗ್ಗೆ ಮಾತ್ರ ಆ ಸಭೆಯಲ್ಲಿ ಚರ್ಚೆಯಾಗಿರಲಿಲ್ಲ. ಹಾಗಾಗಿ ಯಾರಿಗೆ ಅವರು ತಾವೇ ಅಧ್ಯಕ್ಷರು ಎಂಬ ರೀತಿಯಲ್ಲಿ ಸದಸ್ಯರ ಮನಗೆಲ್ಲುವ ಪ್ರಯತ್ನಕ್ಕೆ ಮುಂದಾಗಿದ್ರ. ಆದರೆ ಮಂಗಳವಾರ 15 ಮಂದಿ ಸದಸ್ಯರು ದೇವನಹಳ್ಳಿಯ ಹೋಟೆಲ್ ಒಂದರಲ್ಲಿ ಸೇರಿದ್ದಾರೆ. ಈ ವೇಳೆ ಈವರೆಗೂ ಚಾಲ್ತಿಗೆ ಬಾರದ ಹೆಸರೊಂದು ಹೊರಬಂದಿದ್ದು ಅವರಿಗೆ ಬೆಂಬಲಿಸಲು ಸ್ಥಳದಲ್ಲಿದ್ದ ಎಲ್ಲಾ 15 ಮಂದಿ ಸದಸ್ಯರು ಒಪ್ಪಿಗೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಹಿಂದೆ ನಗರಸಭೆ ಮೊದಲ ಅವಧಿಯ ಅಧ್ಯಕ್ಷರಾಗಿ ಆನಂದ ರೆಡ್ಡಿ ಅವರಿದ್ದು ಮತ್ತೆ ಸಾಮಾನ್ಯ ಮೀಸಲಾತಿ ಬಂದಿರುವ ಕಾರಣ ಯಾರಿಗೆ ಅಧ್ಯಕ್ಷ ಗಾದಿ ಎಂಬ ಪ್ರಶ್ನೆ ಉದ್ಭವಿಸಿತ್ತ. ಆಗ 18ನೇ ವಾರ್ಡಿನ ಎಬಿ ಮಂಜುನಾಥ್ ಅಧ್ಯಕ್ಷರಾಗಲು ಆಸಕ್ತಿ ತೋರಿದ್ರ. ಆದರೆ ನಿನ್ನೆ ನಡೆದ ಸಭೆಯಲ್ಲಿ 10ನೇ ವಾರ್ಡಿನ ಸುಬ್ರಹ್ಮಣ್ಯಾಚಾರಿ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಸುಬ್ರಹ್ಮಣ್ಯಾಚಾರಿ ಅವರು ಕ್ಲೀನ್ ಇಮೇಜ್ ಉಳಿಸಿಕೊಂಡಿದ್ದು ಯಾವುದೇ ಆರೋಪಗಳಿಲ್ಲದ ವ್ಯಕ್ತಿಯಾಗಿದ್ದಾರೆ. ಅಲ್ಲದೆ 3 ಬಾರಿ ನಗರಸಭಾ ಸದಸ್ಯರಾಗಿದ್ದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಆತ್ಮೀಯರೂ ಆಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದವರಾಗಿದ್ದು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಈವರೆಗೆ ವಿಶ್ವಕರ್ಮ ಸಮುದಾಯದಿಂದ ಅಧ್ಯಕ್ಷರೇ ಆಗಿಲ್ಲ ಎಂಬುದು ವಿಶೇಷ. 1996ರಲ್ಲಿ ಪುರಸಭೆಯಿಂದ ನಗರಸಭೆಯಾಗಿ ಪರಿವರ್ತನೆಯಾದ ವೇಳೆ ವಿಶ್ವಕರ್ಮ ಸಮುದಾಯದ ಮಹಿಳಾ ಅಧ್ಯಕ್ಷರಾಗಿರುವುದನ್ನು ಬಿಟ್ಟರೆ ನಂತರ ಆ ಸಮುದಾಯದಿಂದ ಯಾರೂ ಅಧ್ಯಕ್ಷರಾಗಿಲ್ಲ. ಅಲ್ಲದೆ ಪ್ರಸ್ತುತ ನಗರಸಭೆಯಲ್ಲಿ 3 ನಗರಸಭಾ ಸದಸ್ಯರು ಅದೇ ಸಮುದಾಯಕ್ಕೆ ಸೇರಿದವರಿದ್ದು ಪ್ರಸ್ತುತ 3 ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಿಷ್ಠರಾಗಿದ್ದಾರೆ. ಅಲ್ಲದೆ ನಗರಸಭೆಯಲ್ಲಿ ಒಂದೇ ಸಮುದಾಯಕ್ಕೆ ಅಧಿಕಾರ ಸಿಗುತ್ತಿದೆ ಎಂಬ ಆರೋಪಗಳಿಂದ ದೂರವಾಗಲು ಸುಬ್ರಹ್ಮಣ್ಯಾಚಾರಿ ಅಧ್ಯಕ್ಷರಾಗುವುದರಿಂದ ದೂರವಾಗಲಿದೆ. ಜೊತೆಗೆ ಉಪಾಧ್ಯಕ್ಷ ಸ್ಥಾನ ಎಸ್ಸಿ ಸಾಮಾನ್ಯ ಮೀಸಲಾತಿ ಬಂದಿರುವ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸುಬ್ರಹ್ಮಣ್ಯಾಚಾರಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಚಿನ್ಹೇಡಿ ಗೆದ್ದಿರುವ 5ನೇ ವಾರ್ಡಿನ ಜೆ ನಾಗರಾಜ್ ಅವರನ್ನ
ಸದಸ್ಯರನ್ನ ಆಯ್ಕೆ ಮಾಡಿದ್ರೆ ಸಾಮಾಜಿಕ ನ್ಯಾಯ ಸರಿದೂಗಲಿದೆ ಎಂಬ ಲೆಕ್ಕಾಚಾರಕ್ಕೆ ನಿನ್ನೆ ನಡೆದ 15 ಮಂದಿ ನಗರಸಭಾ ಸದಸ್ಯರ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ತಿಳಿದು ಬಂದಿದೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರೊಬ್ಬರ ನೇತೃತ್ವದಲ್ಲಿ 15 ನಗರಸಭಾ ಸದಸ್ಯರು ಸೇರಿದ್ದು ಎಲ್ಲಾ ಸದಸ್ಯರು ಏಕಾಭಿಪ್ರಾಯದಿಂದ ಸುಬ್ರಹ್ಮಣ್ಯಾಚಾರಿ ಅವರನ್ನ ಅಧ್ಯಕ್ಷ ಅಭ್ಯರ್ಥಿಯಾಗಲು ಸಹಮತ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆ ನಾಗರಾಜ್ ಅವರನ್ನ ಒಪ್ಪಿದ್ದು ಈ ಕುರಿತು ಸಂಸದರಿಗೆ ಮಾಹಿತಿ ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಅಲ್ಲದೆ ಮೊನ್ನೆ ಪೆರೇಸಂದ್ರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಗೆ ಹಾಜರಾಗಿದ್ದ 19 ಮಂದಿ ನಗರಸಭಾ ಸದಸ್ಯರಲ್ಲಿ 15 ಮಂದಿ ನಿನ್ನೆ ಸೇರಿದ್ದು ಅವರೆಲ್ಲರೂ ಒಪ್ಪಿಗೆ ಸೂಚಿಸಿರುವ ಕಾರಣ ಅಧ್ಯಕ್ಷ ಅಭ್ಯರ್ಥಿ ಅಂತಿಮವಾಗುವ ಎಲ್ಲ ಸೂಚನೆಗಳು ಗೋಚರಿಸುತ್ತಿವೆ. ಸಂಸದರು ಈ ಹಿಂದೆಯೇ ಸದಸ್ಯರ ಒಪ್ಪಿಗೆಯ ಮೇರೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗುವುದು ಎಂದು ಘೋಷಿಸಿದ್ದು ಈಗಾಗಲೇ 15 ಮಂದಿ ಸದಸ್ಯರು ಏಕಾಭಿಪ್ರಾಯದಿಂದ ಒಪ್ಪಿಗೆ ಸೂಚಿಸಿರುವ ಹಿನ್ನೆಲೆಯಲ್ಲಿ ಇವರನ್ನೇ ಅಂತಿಮಗೊಳಿಸಿದಲ್ಲಿ ಸಾಮಾಜಿಕ ನ್ಯಾಯದ ಜೊತೆಗೆ ಸದಸ್ಯರ ಮಾತು ಬೆಂಬಲಿಸಿದಂತಾಗಲಿದೆ ಎಂಬ ಲೆಕ್ಕಾಚಾರಗಳು ನಡೆಯುತ್ತಿವೆ. ಅಲ್ಲದೆ ಸುಬ್ರಹ್ಮಣ್ಯಾಚಾರಿ ಅವರು ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿಯಾಗಿದ್ದು ಇವರನ್ನ ಇನ್ನಷ್ಟು ಮಂದಿ ಕಾಂಗ್ರೆಸ್ ಸದಸ್ಯರು ಬೆಂಬಲಿಸುವ ಸಾಧ್ಯತೆಗಳಿವೆ ಎನ್ನಲಾಗುತ್ತಿದೆ. ಮುಖ್ಯವಾಗಿ ಈ ತೀರ್ಮಾನವನ್ನ 15 ಮಂದಿ ಸದಸ್ಯರು ಸೇರಿ ಮಾಡಿದ್ದು ಈ ತೀರ್ಮಾನದ ಬಗ್ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗಮನಕ್ಕೆ ತಂದು ಅವರಿಂದ ಒಪ್ಪಿಗೆ ಪಡೆದ ನಂತರ ಮುಂದಿನ ಬೆಳವಣಿಗೆಗಳ ಚಾಲನೆ ಸಿಗಲಿದ್ದು ನಗರಸಭೆಯಲ್ಲಿ ಈ ಬಾರಿ ಹಿಂದವರ್ಗಕ್ಕೆ ಅಧಿಕಾರ ಸಿಗುವುದು ಬಹುತೇಕ ಖಚಿತ ಎಂಬ ರೀತಿಯಲ್ಲಿ ಸದಸ್ಯರು ಮಾತನಾಡುತ್ತಿದ್ದಾರೆ. ಆದರೆ ಒಂದು ವೇಳೆ ಅಧ್ಯಕ್ಷ ಸ್ಥಾನಕ್ಕೆ ಸುಬ್ರಹ್ಮಣ್ಯಾಚಾರಿ ಅವರೇ ಅಂತಿಮವಾದಲ್ಲಿ ಈಗಾಗಲೇ ಅಧ್ಯಕ್ಷ ಗಾದಿಯ ಆಕಾಂಕ್ಷಿಯಾಗಿರುವವರು ಅಸಮಾಧಾನ ಹೊಂದಲಿದ್ದು ಅವರನ್ನ ಓಲೈಸಲು ಯಾವ ರೀತಿಯ ಕ್ರಮಗಳು ನಡೆಯಲಿವೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಅಲ್ಲದೆ ಸದಸ್ಯರ ಈ ತೀರ್ಮಾನವೇ ಅಂತಿಮ ಎನ್ನಲು ಸಾಧ್ಯವಿಲ್ಲ. ಯಾಕೆಂದ್ರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಹಸಿರು ನಿಶಾನೆ ತೋರದೆ ಯಾವುದೇ ಬೆಳವಣಿಗೆ ನಡೆಯಲು ಸಾಧ್ಯವಿಲ್ಲ. ಹಾಗಾಗಿ ಸದಸ್ಯರ ತೀರ್ಮಾನದಂತೆ ಸಂಸದರು ಕ್ರಮ ಕೈಗೊಳ್ಳಲಿದ್ದಾರಾ ಇಲ್ಲವೇ ತಮ್ಮದೇ ತೀರ್ಮಾನ ಮಾಡಲಿದ್ದಾರಾ ಎಂಬುದು ಇನ್ನೂ ನಿಗೂಢವಾಗಿದೆ. ಹಾಗಾಗಿ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಸಂಸದರು ಯಾವ ರೀತಿಯ ಪ್ರತಿಕ್ರಿಯೆ ನೀಡಲಿದ್ದಾರೆ ಎಂಬುದರ ಮೇಲೆ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಯಾರು ಎಂಬುದು ಅಂತಿಮವಾಗಲಿದೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ದಿನಕ್ಕೊಂದು ಕುತೂಹಲಕ್ಕೆ ಕಾರಣವಾಗಿದೆ. ಅಲ್ಲದೆ ಪ್ರಸ್ತುತ ಅಧ್ಯಕ್ಷರಾಗಲಿರುವ ವ್ಯಕ್ತಿ ಕೇವಲ 13 ತಿಂಗಳು ಮಾತ್ರ ಅಧಿಕಾರ ನಡೆಸಲಿದ್ದಾರೆ. ಯಾಕೆಂದ್ರೆ ಮುಂದಿನ 13 ತಿಂಗಳಿಗೆ ನಗರಸಭೆ ಅವಧಿ ಮುಕ್ತಾಯವಾಗಲಿದ್ದು ಮತ್ತೆ ಚುನಾವಣೆಗಳು ಎದುರಾಗಲಿವೆ. ಹಾಗಾಗಿ ಇರುವ ಅಲ್ಪಾವಧಿಗೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿರುವ ಕಾರಣ ಯಾರನ್ನ ಆಯ್ಕೆ ಮಾಡಬೇಕು ಎಂಬ ವಿಚಾರ ವರಿಷ್ಠರ ಪಾಲಿಗೆ ಸಮಸ್ಯೆಯಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದ. ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವು ಮೀಸಲಾತಿ ಪ್ರಕಟವಾಗಿದ್ದು ಈ ಸಲ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಬಂದಿದ್ದು ನಾನು 10ನೇ ವಾರ್ಡಿನ ನಗರಸಭಾ ಸದಸ್ಯರಾಗಿ ಎರಡು ಸಲ ಆಯ್ಕೆಯಾಗಿದ್ದೇನೆ. ಅದಕ್ಕಾಗಿ ನಾನು ಜನರ ಆಶೀರ್ವಾದದಿಂದ ಹಾಗೂ ನಮ್ಮ ಜನನಾಯಕ ಡಾಕ್ಟರ್ ಕೆ ಸುಧಾಕರ್ ಅವರ ಆಶೀರ್ವಾದದಿಂದ ಈ ಸಲ ನಾನು ಪ್ರಬಲ ಆಕಾಂಕ್ಷಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಅವರ ಆಶೀರ್ವಾದ ಬಯಸುತ್ತಿದ್ದೇನೆ. ಮತ್ತು ನಮ್ಮ ನಗರಸಭೆ ಸದಸ್ಯರು ಮತ್ತು ನಮ್ಮ ಜನನಾಯಕ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಚಿಕ್ಕಬಳ್ಳಾಪುರದ ಪ್ರಮುಖ ನಾಯಕರ ಆಶೀರ್ವಾದದಿಂದ ನಾನು ಈ ಸಲ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡಲು ಇಚ್ಛಿಸುತ್ತಿದ್ದೇನೆ. ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಇಂದು ಕೇಬಲ್ ಡೇ ಅಂದರೆ ಕೇಬಲ್ ದಿನಾಚರಣೆ. 1980ರಲ್ಲಿ ಆರಂಭವಾದ ಈ ದೂರದರ್ಶನ ಎಂಬ ಮಾಯಾ ಪೆಟ್ಟಿಗೆ ಇದೀಗ ತನ್ನದೇ ಆದ ವಿಸ್ತರಣೆ ಕಂಡು ಟಿವಿ ಇಲ್ಲದ ಮನೆಯಿಲ್ಲ ಎಂಬ ಮಟ್ಟ ತಲುಪಿದೆ. ಟಿವಿ ಇದ್ದರೆ ಅದಕ್ಕೆ ಸಂಪರ್ಕ ಬೇಡವೆ. ಹಾಗೆ ಸಂಪರ್ಕ ಕಲ್ಪಿಸಲು ಉದಯಿಸಿದ ಉದ್ದಿಮೆಯೇ ಈ ಕೇಬಲ್ ಉದ್ದಿಮೆಯಲ್ಲಿ ಲಕ್ಷಾಂತರ ಮಂದಿ ಜೀವನ ಕಟ್ಟಿಕೊಂಡಿದ್ದು ಅಂತಹ ಉದ್ದಿಮೆಗಾಗಿಯೇ ಮೀಸಲಾಗಿರುವ ದಿನ ಕೇಬಲ್ ಡೇ. 2000 ಇಸ್ವಿಯಲ್ಲಿ ಆರಂಭವಾದ ಕೇಬಲ್ ಡೇ ಇದೀಗ ರಜತ ಮಹೋತ್ಸವದ ಸಂಭ್ರಮದಲ್ಲಿದೆ. ಕೇಬಲ್ ಆಪರೇಟರ್ಗಳಿಗೆ ಕೇಬಲ್ ಆಪರೇಟರ್ ದಿನಾಚರಣೆ ಶುಭಾಶಯಗಳು. ನಾನು ಒಂದು 7-8 ವರ್ಷ ಕೇಬಲಲ್ಲಿ ಸ್ಥಳೀಯ ವಾಹಿನಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಅವ್ರ ಕಷ್ಟ ಸುಖ ನನಗೆ ಗೊತ್ತು. ನಿಮ್ಮ ಜೊತೆ ನಾನಿದ್ದೀನಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ತುಮಕೂರು ನಗರದ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಇಂದು ಕೇಬಲ್ ಡೇ ಆಯೋಜಿಸಲಾಗಿತ್ತು.
ಈ ಕೇಬಲ್ ದಿನಾಚರಣೆಯನ್ನು ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಅಸೋಸಿಯೇಷನ್ನಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಬಲ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ಕೇಬಲ್ ಉದ್ದಿಮೆ ಉಳಿಸಿಕೊಂಡು ಹೋಗಲು ಒಗ್ಗಟ್ಟಿನ ಅಗತ್ಯವಿದೆ. ಎಲ್ಲರ ಸಹಕಾರದಿಂದ ಮಾತ್ರ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮುನ್ನುಗ್ಗಲು ಸಾಧ್ಯ ಎಂದರು. ಈ ಹಿಂದೆ ಕೇಬಲ್ ಉದ್ದಿಮೆ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಇಂದು ಈ ಮಟ್ಟಕ್ಕೆ ಬಂದಿದೆ. ಕೊರೋನಾ ಸಂದರ್ಭದಲ್ಲಿ ಕೇಬಲ್ ಉದ್ದಿಮೆಯಲ್ಲಿ ತೊಡಗಿದ ಸುಮಾರು 48 ಮಂದಿ ಮೃತಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಉದ್ದಿಮೆಯನ್ನು ವಿಸ್ತರಣೆ ಮಾಡಬೇಕಾದ ಅಗತ್ಯವಿದೆ. ಇದಕ್ಕೆ ಎಲ್ಲರ ಸಹಕಾರ ಮತ್ತು ಒಗ್ಗಟ್ಟು ಪ್ರದರ್ಶನ ಅಗತ್ಯವಿದೆ. ನಾವೆಲ್ಲ ಒಂದು ಎಂಬ ಒಗ್ಗಟ್ಟು ಬಂದರೆ ನಮ್ಮ ಸಮಸ್ಯೆಗಳು ಪರಿಹಾರವಾಗುವ ಜೊತೆಗೆ ಬಲವಾಗಲು ಸಹಕಾರಿಯಾಗಲಿದೆ ಎಂದರು. ಪ್ರಾಣದಲ್ಲಿ ಕಳ್ಕೊಂಡಿರುವಂತದ್ದು, ಬೆವರು ಅಲ್ಲಿ ಸುತ್ತಿರುವಂತದ್ದು ಕಣ್ಣಾರೆ ನೋಡಿದ್ದೀವಿ. ಕೊರೋನಾ 48 ಜನ ಆಪರೇಟರ್ಗಳು ತೀರೋಗಿದ್ದಾರೆ. ಇಂಥ ಸಂಸ್ಥೆನ ನಾವು ಮರಿಬಹುದಾ ಹೇಳಿ? ಇಂಥ ಸಂಸ್ಥೆನ ನಾವು ಬಿಟ್ಕೊಡ್ಬಾರ್ದು. ಪ್ರಾಣ ಇವತ್ತಂಗಾನು ಈ ಸಂಸ್ಥೆನ ಈ ನಮಗೆ ಈ ತರ ಒಂದು ಬಿಸ್ನೆಸ್ ನನ್ನ ಗೊತ್ತಿದ್ದ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಇಂಥ ಬಿಸ್ನೆಸ್ ದೇವರು ನಮಗೆ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಕಾಪಾಡ್ಕೋಬೇಕಾಗಬೇಡ. ದಯವಿಟ್ಟು ಇದೊಂದು ಮಾತಿಗೆ ಹೇಳ್ತಿದ್ರೆ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮನ ಹಾಕೊಂಡಿದ್ದಾರೆ ತುಮಕೂರವರು. ಇದೇ ತರ ಮುಂದೆ ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಮಂಜು ಸರ್ ಹೇಳಿದಂಗೆ ಎಲ್ಲಾ ಜಿಲ್ಲೆಗಳಲ್ಲೂ ವಿಸ್ತರಣೆ ಮಾಡೋಣ. ವಿಸ್ತರಣೆ ಮಾಡಿ ಒಗ್ಗಟ್ಟಿನ ಪ್ರದರ್ಶನ ಮಾಡೋಣ. ಇಲ್ಲಿ ಆ MS ನಾನು ಈ MS ನಾನು ಅಂತವನು ಇಂಥವನು ಬೇಡ. ಇಂಟರ್ನ್ಯಾಷನಲ್ ಬಂದ್ರೆ ನಾವೆಲ್ಲ ಒಂದು ಕಾಂಪಿಟೇಷನ್ ಇರಬೇಕು. ಅದು ಇಲ್ದಿರ ಯಾರು ಇರಬೇಕಾಗಲ್ಲ. MS ಇರಬೇಕು, ಆಪರೇಟರ್ ಇರಬೇಕು. ಇಲ್ಲ ನಾವು ವಾದ ಮಾಡಕ್ ಹೋಗಲ್ಲ. ದಯವಿಟ್ಟು ಟೆಕ್ನಾಲಜಿ ನಾವು ಹೆಲ್ಪ್ ಮಾಡಿದ್ರು ಅಷ್ಟೇ. MS ಸಪೋರ್ಟ್ ಕೊಡೋದಿಲ್ಲ, ಸಾಧ್ಯ ಇಲ್ಲ. ಅಪ್ಡೇಟ್ ಆಗಬೇಕಾದ್ರೆ ಆಪರೇಟರ್ ಆಗಿದ್ದೀವಿ. MS ಇನ್ನ ಹೆಚ್ಚಿನ ರೀತಿಯಲ್ಲಿ ಆ MS ಸಭೆಗಳನ್ನು ಮಾಡಿ ಎವ್ರಿ 6 ಮಂತ್ 3 ಮಂತ್ ಒಂದ್ಸಲ ಸಭೆಗಳನ್ನು ಮಾಡಿ ಟೆಕ್ನಾಲಜಿ ಬಗ್ಗೆ ಹೇಳಿ, ಮುಂದೆ ಏನು ಫೀಚರ್ಸ್ ತರ್ತೀರಾ, ಇಂಡಸ್ಟ್ರಿನ ಎಲ್ಲಿ ಉಳಿಸ್ಕೊಂಡು ನಾವು ನೀವು ಅಂತ ದಯವಿಟ್ಟು ನೀವು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಆಪರೇಟರ್ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಆಪರೇಟರ್ ಬೇರೆ ಇಲ್ಲ, MS ಬೇರೆ ಇಲ್ಲ. ಎಲ್ಲರೂ ಬಂದಿದ್ದೀರಿ, ಲೋಕಲ್ MS ಬಂದಿದ್ದೀರಾ, ನ್ಯಾಷನಲ್ MS ಬಂದಿದ್ದೀರಾ. ದಯವಿಟ್ಟು ಈ ಒಂದು ಬಿಸ್ನೆಸ್ ನ ಬಿಟ್ಕೊಳ್ಳೋದು ಬೇಡ. ಅವ್ರು ಹೇಳಿದಂಗೆ ದಿನೇ ದಿನೇ ಒಂಥರ ಏನ್ ಹೇಳೋದು, ಕರ್ನಾಟಕದಲ್ಲಿ ನನಗೆ 34-35 ಲಕ್ಷ ಕನೆಕ್ಷನ್ ಇದೆ. ಪಕ್ಕದ ಕೇರಳದಲ್ಲಿ, ಪಕ್ಕದ ತಮಿಳುನಾಡಲ್ಲಿರುವಂತಹ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ. ನಾವು ಬದುಕೋತಾ ಇದ್ದೀವಿ. ದಯವಿಟ್ಟು ನಾವೆಲ್ಲ ಸೇರಿಕೊಂಡು ಒಂದಾಗಿ ಮಾಡೋಣ. ಇವತ್ತು ಸುದ್ದಿ ಮಾಧ್ಯಮದ ಒಂದು ವಿಚಾರವಾಗಿ ಕೇಬಲ್ ಆಪರೇಟರ್ಸ್ ಇವತ್ತು ಸರಿಯಾದ ರೀತಿ ಸುದ್ದಿ ಎಲ್ಲರಿಗೂ ಮುಟ್ಟಬೇಕಾದ್ರೆ, ಕಟ್ಟಕಡೆಯ ಹಳ್ಳಿಗೆ ಮುಟ್ಟಬೇಕಾದ್ರೆ ಇವತ್ತು ಕೇಬಲ್ ಆಪರೇಟರ್ಸ್ನ ಪಾತ್ರ ಭಾಳ ಮುಖ್ಯ. ಇವತ್ತು ಕೇಬಲ್ ಆಪರೇಟರ್ಸ್ ಡೇ ಅಂಥೇಳಿ, ಅವರ ದಿನಾಚರಣೆ ಅಂಥೇಳಿ ಇವತ್ತು ಘೋಷಣೆ ಆಗಿರೋದ್ರಿಂದ ಅವರಿಗೆಲ್ಲರಿಗೂ ಶುಭಾಶಯ ಕೋರ್ತೇನೆ. ಮತ್ತು ಅವರ ಸಮಾಜದಲ್ಲಿ ಸುದ್ದಿಗಳನ್ನು ಮುಟ್ಟಿಸ್ತಕ್ಕಂಥ ವಿಚಾರದಲ್ಲಿ ಭಾಳ ಮಹತ್ತರವಾದಂಥ ಪಾತ್ರ ವಹಿಸ್ತಾರೆ. ಇದೊಂದು ರೀತಿ ಅನ್ಆರ್ಗನೈಸ್ ಸೆಕ್ಟರ್. ಈ ಒಂದು ಉದ್ದಿಮೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಭಾಳಷ್ಟು ಜನ ಇವತ್ತು ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಈ ಒಂದು ಉದ್ದಿಮೆಯಲ್ಲೇ ಇವತ್ತು ಅವರು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಕೇಬಲ್ ಆಪರೇಟರ್ ಮತ್ತು ಹಿರಿಯ ಪತ್ರಕರ್ತರಾದ ನಾಗಣ್ಣ ಮಾತನಾಡಿ, ಕೇಬಲ್ ಉದ್ದಿಮೆ ಕಳೆದ 4 ದಶಕಗಳಿಂದ ಸಾಕಷ್ಟು ಬದಲಾವಣೆ ಕಂಡಿದೆ. ತಾಂತ್ರಿಕತೆಯಲ್ಲಿ ನವೀನತೆ ಬಂದಂತೆ ನಾವು ಅದನ್ನು ಅಳವಡಿಸಿಕೊಂಡು ಮುಂದುವರಿಯಬೇಕು. ಇಲ್ಲವಾದರೆ ನಾವು ಉಳಿಯಲು ಸಾಧ್ಯವಿಲ್ಲ. ಕೇಬಲ್ ಎಂಬುದು ಮನರಂಜನೆ, ಕಲಿಕೆ ಜೊತೆಗೆ ಮಾಹಿತಿ ನೀಡುತ್ತದೆ. 1980ರಲ್ಲಿ ಆರಂಭವಾದ ಕೇಬಲ್ ಟಿವಿ ಸಮಾಜದಲ್ಲಿ ಉದ್ಯೋಗಾವಕಾಶಗಳ ಸೃಷ್ಟಿ, ಸರ್ಕಾರಕ್ಕೆ ತೆರಿಗೆ ಕಟ್ಟುವ ಮೂಲಕ ತನ್ನದೇ ಆದ ಸೇವೆ ಸಲ್ಲಿಸುತ್ತಿದೆ ಎಂದರು. ಸರ್ಕಾರದ ಹೊಸ ನೀತಿಗಳಿಂದ ಗ್ರಾಹಕರಿಗೆ ಹೊರೆಯಾಗುತ್ತಿದೆ. ಮೊಬೈಲ್ ಮೇಲೆ ಬಹುರಾಷ್ಟ್ರೀಯ ಕಂಪನಿಗಳು ಮಾಡಿದ ದಾಳಿಯೇ ಕೇಬಲ್ ಮೇಲೆಯೂ ಮಾಡುತ್ತಿದೆ. ಬೆಲೆ ಸಮರದ ಮೂಲಕ ಮೊಬೈಲ್ ಕಂಪನಿಗಳು ಮುಚ್ಚುವಂತೆ ಮಾಡಿದ ಬಹುರಾಷ್ಟ್ರೀಯ ಕಂಪನಿಗಳು ನಂತರ ಬೆಲೆ ಏರಿಸಿದವು. ಇದೀಗ ಕೇಬಲ್ ಮೇಲೆಯೂ ಅದೇ ರೀತಿಯ ದಾಳಿಯನ್ನು ಬಹುರಾಷ್ಟ್ರೀಯ ಕಂಪನಿಗಳು ಮಾಡುತ್ತಿದ್ದು, ಇದನ್ನು ತಡೆದು ನಾವು ಕೇಬಲ್ ಉದ್ಯಮ ಉಳಿಸಬೇಕಾದ ಅನಿವಾರ್ಯತೆ ಇದೆ ಎಂದರು. ಸಮಾರಂಭದಲ್ಲಿ ಸ್ವಾದವಾಗಿರ್ತಕ್ಕಂಥ ಅಡುಗೆನೆಲ್ಲನೂ ಕೂಡ ತಯಾರು ಮಾಡ್ತಾ ಇರೋದು.
ಬಡಿಸೋನೇನಾದರೂ ಕೂಡ ಪಕ್ಕದಾಗೆ ಅಸಡ್ಡೆಯಿಂದ ಬಡಿಸಿದ್ರೆ ನೀನು ಊಟನೇ ಬೇಡ ಅಂತಕ್ಕಂಥದ್ದನ್ನು ಹೋಗ್ತಾರಲ್ಲ, ನಿನ್ನ ಸರ್ವಿಸೇ ಬೇಡ ಅಂತಕ್ಕಂಥದ್ದನ್ನು ಹೋಗೋ ಕಾಲ ಅಂತಕ್ಕಂಥ ಪರಿಸ್ಥಿತಿಯನ್ನು ನೀವು ಉದ್ಭವ ಮಾಡಿಕೊಂಡೇ ಹೋದರೆ ನೀವೆಲ್ಲರೂ ಕೂಡ ಕ್ಷೇಮವಾಗಿರ್ತೀರ. ಮತ್ತು ಇವತ್ತೆಲ್ಲರೂ ಕೂಡ ಒಂದು ಆಧುನಿಕ ಕಾಲದಲ್ಲಿ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಬರುತ್ತೆ. ಇವತ್ತು ಕೃತಕ ಬುದ್ಧಿಮತ್ತೆ ಬಂದಿರತಕ್ಕಂಥ ಕಾಲದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರತಕ್ಕಂಥ ಕಾಲದಲ್ಲಿ ನೀವು ಅದನ್ನು ಊಹೆ ಮಾಡಿಕೊಂಡ್ರೆ ನೀವು ಇಷ್ಟು ಜನಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾನರಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಇರ್ತಕ್ಕಂಥ ಹಳೆ ಉದ್ಯಮವನ್ನ ಸುಭದ್ರವಾಗಿ ಸುಲಲಿತವಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪರಿಕರಗಳನ್ನ ವ್ಯವಸ್ಥೆಗಳನ್ನು ಇಟ್ಕೊಂಡು ಹೋದ್ರೆ ಉಳ್ಕೊಳ್ತೀರಾ ಅಂತಕ್ಕಂಥ ನನಗೆ ಅನಿಸಿಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ OFC ವ್ಯವಸ್ಥೆ ಮೂಲಕ ಇಂಟರ್ನೆಟ್ ಕೇಬಲ್ ಆಪರೇಟರ್ಗಳು ಮಾಡುತ್ತಿದ್ದಾರೆ. ದೇಶದ ಪ್ರಗತಿಯಲ್ಲಿ ಕೇಬಲ್ ಆಪರೇಟರ್ಗಳ ಸೇವೆ ಅಪಾರವಾದುದು. ಉದ್ದಿಮೆಯ ಯಶಸ್ಸು ಮೂಲಕ ಭವಿಷ್ಯಕ್ಕೆ ಉಳಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಕೇಬಲ್ ಆಪರೇಟರ್ಗಳು ಬಂದು ಒಗ್ಗಟ್ಟು ಪ್ರದರ್ಶನ ಮಾಡುವುದು ಸಂತಸ ತಂದಿದೆ ಎಂದರು. ಅಲ್ಲ ಸರ್, ಇದು ನಮ್ಮಿಂದ ನಾನು ಇವಾಗಲೇ ಹೇಳ್ತೀನಿ, ನೀವೆಲ್ಲೂ ಸೇರಿದ್ದಕ್ಕೆ ನಾವಾಗಿದ್ದೀವಿ ಅಷ್ಟೇ. ಅಷ್ಟು ಬಿಟ್ರೆ ನಮ್ಮ ತುಮಕೂರವ್ರು ಹೇಳಿದ್ರು, ಸರ್ ನಮ್ಮ 800 ಸೀಟ್ ಇದೆ, ಅದು ಫುಲ್ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗ್ತದೆ. ಸೀಟ್ ಇದ್ರೆ ನಿಂತ್ಕೊಂಡಿರೋರು ಇದ್ದಾರೆ, ಇನ್ನ ಹೊರಗಡೆ ಇದ್ದಾರೆ. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅದು ನೋಡ್ತಾ ಇದೆ. ಎಲ್ಲ ನಿಮ್ಮ ಒಂದು ಆಶೀರ್ವಾದ ಸರ್, ಎಲ್ಲ ಆಪರೇಟರ್ಗಳು. ಅಷ್ಟು ಮಾತಾಡಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ ಸರ್. ಕೇಬಲ್ ಆಪರೇಟರ್ಸ್ ದಿನ ಅಂತ ಕೇಳಿ ಸಂತೋಷ ಆಯಿತು. ಇವತ್ತು ಸುದ್ದಿ ಮಾಧ್ಯಮದಲ್ಲಿ ಸುದ್ದಿಗಳು, ದೇಶದ ಅನೇಕ ದಿನನಿತ್ಯದ ವಿಚಾರಗಳು ಜನಸಾಮಾನ್ಯರಿಗೆ ತಲುಪಬೇಕಾದ್ರೆ, ಹಳ್ಳಿಗೂ ತಲುಪಬೇಕಾದ್ರೆ ಈ ಒಂದು ಕೇಬಲ್ ಆಪರೇಟು ಮಾಡ್ತಕ್ಕಂಥ ಒಂದು ಜಾಲ ಏನಿದೆ ಅದು ಬಹಳ ಮುಖ್ಯವಾದಂಥ ಪಾತ್ರ ವಹಿಸ್ತದೆ. ಅಲ್ಲಿ ಕೆಲಸ ಮಾಡೋರು ಕೂಡ ಬಹಳ ಸಮಸ್ಯೆಗಳನ್ನು, ಅಲ್ಲಿ ಕೇಬಲ್ ಆಪರೇಟರ್ ಕೆಲಸಗಾರರಿಂದ ಹಿಡಿದು ಅದನ್ನು ಜವಾಬ್ದಾರಿ ವಹಿಸ್ಕೊಂಡಿರೋರು ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅನ್ಆರ್ಗನೈಸೇಷನ್ ಸೆಕ್ಟರ್ ಇದ್ದದು, ಅದಕ್ಕೆ ಅವ್ರದ್ದೇ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ, ನಮ್ಮ ಹತ್ರಲ್ಲೂ ಬಂದು ಹೇಳ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಏನು ನಮ್ಮ ಕೈಲಾದಂಥ ಸಹಾಯ ಸಹಕಾರವನ್ನು ನಾವು ನೀಡ್ತೀವಿ. ಅದನ್ನೆಲ್ಲ ಇದು ಡಿಪಾರ್ಟ್ಮೆಂಟ್ KEB ಡಿಪಾರ್ಟ್ಮೆಂಟು ಅಲ್ಲೂ ಕೂಡ ಅನೇಕ ಸಮಸ್ಯೆಗಳಿದೆ ಅಂತ ತಿಳಿದು ಬಂತು. ಅದು ಮಿನಿಸ್ಟ್ರಿಗೂ ಕೂಡ ಹೇಳಿದರು. ಫಸ್ಟು ಮೊದಲನೇ ಹಂತದಲ್ಲಿ ಸಿಟಿನಲ್ಲಿ ನಾವು ಹಂತದಲ್ಲಿ ಅದನ್ನು ಕೇಬಲ್ ಆಪರೇಟರ್ ತೆಗೆದುಬಿಟ್ಟು ಡೈರೆಕ್ಟಾಗಿ ಇದು ಮಾಡೋಕ್ಕೆ ಅಂತ ಸಿಟಿನಲ್ಲಿ ತಕ್ಕತ್ತೀವಿ. ಈ ಹಳ್ಳಿಗಳಲ್ಲಿ ಏನು ಸಮಸ್ಯೆ ಉಂಟು ಮಾಡಲ್ಲ ಅಂತ ಮಾನ್ಯ ಎನರ್ಜಿ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ. ಅದರಿಂದ ಎಲ್ಲ ಇವತ್ತಿನ ಕೇಬಲ್ ಆಪರೇಟರ್ ಡೇನಲ್ಲಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಬೆಸ್ಕಾಂ ಇಂಜಿನಿಯರ್ ಮಾತನಾಡಿ 24ನೇ ಕೇಬಲ್ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು. ಬೆಸ್ಕಾಂ ಮತ್ತು ಕೇಬಲ್ ಆಪರೇಟರ್ಗಳ ಸಂಬಂಧ ಉತ್ತಮವಾಗಿದೆ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೇಬಲ್ ವಿದ್ಯುತ್ ಕಂಬಗಳ ಮೇಲೆ ಹಾಕಲಾಗಿದೆ. ಈ ಬಗ್ಗೆ ಬಹಳಷ್ಟು ಚರ್ಚೆಯಾಗಿದೆ. ಬೆಂಗಳೂರಿನಲ್ಲಿ ನಡೆದ ಅಪಘಾತವೊಂದರಲ್ಲಿ ಕೇಬಲ್ ಬಿದ್ದು ಯುವತಿ ಮೃತಪಟ್ಟಿದ್ದಾಳೆ. ಆಗ ಹೈಕೋರ್ಟ್ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ಕಂಬಗಳ ಮೇಲೆ ಕೇಬಲ್ ಯಾಕೆ ಅವಕಾಶ ಎಂದು ಪ್ರಶ್ನೆ ಮಾಡಿದರು. ಆಗ ಕೇಬಲ್ ಆಪರೇಟರ್ಗಳಿಗೆ ಪತ್ರ ಬರೆಯಲಾಗಿದೆ. ಇಂಧನ ಸಚಿವರೊಂದಿಗೆ ಶೀಘ್ರದಲ್ಲಿಯೇ ಕೇಬಲ್ ಆಪರೇಟರ್ಗಳ ಸಭೆ ಆಯೋಜಿಸಲಾಗಿದ್ದು, ಇಂಧನ ಸಚಿವರ ಮಟ್ಟದಲ್ಲಿ ನಿರ್ಣಯ ಕೈಗೊಂಡಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ಇಲ್ಲವಾದರೆ ಯಾವುದೇ ಅಪಘಾತ ನಡೆದಾಗ ಮತ್ತೆ ಕಾನೂನು ಪ್ರಕ್ರಿಯೆಗಳು ನಡೆಯಲಿವೆ. ಈ ಸಂಬಂಧ ಸರ್ಕಾರದ ಮಟ್ಟದಲ್ಲಿ ಸುತ್ತೋಲೆ ಹೊರಡಿಸಿದಲ್ಲಿ ಬೆಸ್ಕಾಂ ಮತ್ತು ಕೇಬಲ್ ಆಪರೇಟರ್ಗಳ ಸಂಬಂಧ ಸುಗಮವಾಗಿ ಮುಂದುವರಿಯಲಿದೆ ಎಂದು ಸಲಹೆ ನೀಡಿದರು. ತುಮಕೂರಿನಲ್ಲಿ ಇಂದು ನಡೆದ 24ನೇ ಕೇಬಲ್ ಡೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 1,000ಕ್ಕೂ ಹೆಚ್ಚು ಮಂದಿ ಕೇಬಲ್ ಆಪರೇಟರ್ಗಳು ಆಗಮಿಸಿದ್ದರು. ಈ ವೇಳೆ ಕೇಬಲ್ ಆಪರೇಟರ್ಗಳ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರದ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಅಲ್ಲದೆ ಶೀಘ್ರದಲ್ಲಿಯೇ ಇಂಧನ ಸಚಿವರೊಂದಿಗೆ ಸಭೆ ನಡೆಸಿ ವಿದ್ಯುತ್ ಕಂಬಗಳ ಮೇಲೆ ಎಳೆದಿರುವ ಕೇಬಲ್ ಬಗ್ಗೆ ಇರುವ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕೆಂದು ತೀರ್ಮಾನ ಮಾಡಲಾಯಿತು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಣ್ಣಿನ ಆರೋಗ್ಯ ಕಾಪಾಡಲು ರಾಸಾಯನಿಕ ಗೊಬ್ಬರಗಳ ಬಳಕೆ ನಿಲ್ಲಿಸಬೇಕು. ತಾತ್ಕಾಲಿಕ ಇಳುವರಿಗಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದು ದೀರ್ಘಕಾಲೀನ ತೊಂದರೆಗಳಿಗೆ ಅವಕಾಶವಾಗುವುದರಿಂದ ಸಮಗ್ರ ಸಾವಯವ ಕೃಷಿಗೆ ರೈತರು ಒಲವು ತೋರಬೇಕೆಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಮನವಿ ಮಾಡಿದರು.
ಸಾವಯವ ಕೃಷಿ ಕೈಗೊಂಡು ಬಹುಬಗೆಯ ಬೆಳೆಗಳನ್ನು ಬೆಳೆದು ಲಾಭದಾಯಕ ಕೃಷಿ ಮಾಡುತ್ತಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರು ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಗೌರಮ್ಮ ಅವರ ಜಮೀನಿಗೆ ಬುಧವಾರ ಭೇಟಿ ನೀಡಿ ಅವರೊಂದಿಗೆ ಸಂವಾದ ನಡೆಸಿದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಮಣ್ಣಿನ ಆರೋಗ್ಯಕ್ಕೆ ಮಾರಕವಾದ ರಸಗೊಬ್ಬರಗಳನ್ನು ತ್ಯಜಿಸಿ ರೈತರು ಸಾವಯವ ಗೊಬ್ಬರ ಬಳಸಿ ಸಾವಯವ ಕೃಷಿ ಕಡೆಗೆ ಒಲವು ತೋರಬೇಕು ಎಂದರು. ಸಾವಯವ ಕೃಷಿಯಿಂದ ಬೆಳೆದ ಬೆಳೆಗಳು ಮಣ್ಣಿನ ಆರೋಗ್ಯಕ್ಕೆ ಮಾತ್ರವಲ್ಲ, ಮನುಷ್ಯನ ಆರೋಗ್ಯಕ್ಕೂ ಪೂರಕವಾಗಿರುತ್ತವೆ. ರಸಗೊಬ್ಬರಗಳು ತಾತ್ಕಾಲಿಕ ಇಳುವರಿಗೆ ಕಾರಣವಾಗಿರಬಹುದಷ್ಟೇ, ಆದರೆ ಭವಿಷ್ಯದಲ್ಲಿ ದೀರ್ಘಕಾಲೀನ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಕಾರಣವಾಗುತ್ತವೆ. ಈ ಹಿನ್ನೆಲೆಯಲ್ಲಿ ರೈತರು ರಸಗೊಬ್ಬರಗಳಿಗೆ ಹೊರತಾದ ಸಾವಯವ ಗೊಬ್ಬರಕ್ಕೆ ಆದ್ಯತೆ ನೀಡುವತ್ತ ಗಮನ ಹರಿಸಬೇಕು ಎಂದು ಮನವಿ ಮಾಡಿದ್ರು. ಸಾವಯವ ಕೃಷಿಯಲ್ಲಿ ತೊಡಗಿರುವ ಪ್ರಗತಿಪರ ರೈತ ಮಹಿಳೆ ಗೌರಮ್ಮ ಬಹು ಬೆಳೆಗಳನ್ನು ಬೆಳೆದು ಮಾದರಿ ರೈತರಾಗಿದ್ದಾರೆ. ಕೊತ್ತನೂರು ಗ್ರಾಮದ ಗೌರಮ್ಮ ಅವರು ಕೇವಲ 2 ಎಕರೆ ಸ್ವಂತ ಜಮೀನಿನಲ್ಲಿ ವಿವಿಧ ಬಗೆಯ ಬೆಳೆಗಳನ್ನು ಸಾವಯವ ಕೃಷಿಯಲ್ಲಿ ಮಹತ್ತರ ಹೆಸರು ಗಳಿಸಿ ನೆಮ್ಮದಿಯ ಜೀವನ ರೂಪಿಸಿಕೊಂಡು ಇತರರಿಗೆ ಮಾದರಿ ಮಹಿಳೆಯಾಗಿದ್ದಾರೆ ಎಂದು ಸಚಿವರು ಗೌರಮ್ಮ ಅವರಿಗೆ ಅಭಿನಂದನೆ ತಿಳಿಸಿದರು. ನಾವು ಯಾಕೆ ಈ ತೋಟಕ್ಕೆ ಬಂದು ಅಂದ್ರೆ ಬಹುಶಃ ನನಗೆ ಆಶ್ಚರ್ಯ ಆಯ್ತು. ಅವ್ರ ಯಜಮಾನರು ಒಂದು ಕಾರ್ಯದರ್ಶಿಯಾಗಿ ಸೊಸೈಟಿನೆಲ್ಲ MPC ಸೊಸೈಟಿನಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಸೊ ಗೌರವ್ನವ್ರು ಮಾತನಾಡ್ಬೇಕಾದ್ರೆ ಬಹಳ ದುಃಖದಿಂದ ಮಾತನಾಡಿ, ಇವತ್ತು ನನ್ನ ಭತ್ತ ಮಾತಾಡ್ಬೇಕು. ಕೆಲವು ನಾವು ಸತ್ಯನ ಮಾತನಾಡಿದ್ರೆ ಈ ಮಾಧ್ಯಮ ಸ್ನೇಹಿತರು ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅದು ಬಹಳಷ್ಟು ನೆಗೆಟಿವ್ ಆಗಿ ಹೋಗ್ಬಿಡುತ್ತೆ. ಸತ್ಯ ಮಾತಾಡೋದು ಬಹಳ ಕಷ್ಟ ಆಗುತ್ತೆ. ಬ್ಯಾಲೆನ್ಸ್ ಆಗಿ ಮಾತಾಡಬೇಕು. ಸತ್ಯ ಮಾತಾಡೋದು ಉಪಯೋಗ ಆಗುತ್ತೆ, ಆದರೆ ಇವತ್ತಿನ ವ್ಯವಸ್ಥೆಗೆ ಅದು ಸೂಕ್ತ ಅಲ್ಲ. ಸೊ ರೈತರು ನೋಡಿ 10 ಎಕರೆ 100 ಎಕರೆ 200 ಎಕರೆ ಇರ್ತಕ್ಕಂಥ ರೈತರು ಇದ್ದಾರೆ. ಸೊ ಇವತ್ತು ರೈತರು ನಾವು ನೆಮ್ಮದಿನೇ ಇಲ್ಲ ಅನ್ನೋದು ಹೊರಗಡೆ ಚರ್ಚೆ. ರೈತರಂದ್ರೆ ನಾವು ಬರೀ ನೋವನ್ನೇ ಅನುಭವಿಸ್ತೀವಿ, ನೋಡಿ ಎಣ್ಣೆ ಕೊಡಲ್ಲ ಅಂತಾರೆ. ಸೊ 99% ಸಮಾಧಾನ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ವೃತ್ತಿ ಇದ್ರೆ, 99% ಸಮಸ್ಯೆನೇ ಎದುರಿಸ್ತಕ್ಕಂಥ ಯಾವ್ದಾದ್ರು ವೃತ್ತಿ ಇದ್ರೆ ಅದು ರೈತರ ಒಂದು ಕೃಷಿ ಅನ್ನೋದು ಇವತ್ತಿಗೆ ಇರ್ತದೆ. ಅದರಲ್ಲೂ ಸಹ ಒಬ್ಬ ಹೆಣ್ಣು ಮಗಳು ನೆಮ್ಮದಿಯನ್ನ ಕಂಡುಕೊಂಡಿದ್ದಾರೆ ಅಂದ್ರೆ ನಾವು ಅವ್ರ ಹತ್ರ ಕಲಿಬೇಕಾದ್ರು ನಾವು ನೀವೆಲ್ಲರೂ ಬಹಳ ಇದೆ. ನಾವು 10 ಎಕರೆ ಇಟ್ಕೊಂಡು ಸಾಲ ಮಾಡಿ ಅನೇಕರು ಆತ್ಮಹತ್ಯೆಗೆ ಸರೆಂಡರ್ ಆಗ್ತಾರೆ, ಅನೇಕರು ಆಸ್ತಿ ಮಾರ್ಕೊಳ್ಳುವಂತ ಪರಿಸ್ಥಿತಿಗೆ ಬರ್ತಾರೆ, ಅನೇಕ ಸಮಸ್ಯೆಗಳನ್ನ ಎದುರಿಸ್ತೀವಿ. ಬರೀ 2 ಎಕರೆ ಇಟ್ಕೊಂಡು ಒಬ್ಬ ಹೆಣ್ಣು ಮಗಳು, 2 ಹೆಣ್ಣು ಮಕ್ಕಳಿದ್ದಾರೆ, ಅವ್ರನ್ನ ವಿದ್ಯಾಭ್ಯಾಸ ಮಾಡಿ ಯಜಮಾನರನ್ನು ಜೊತೆನಲ್ಲಿ ಇವತ್ತು ಇಬ್ಬರಿಗೂ ಸಂಪೂರ್ಣವಾಗಿ ತೊಡಗಿಸ್ಕೊಂಡು 2 ಎಕರೆ ಒಳಗಡೆ ಅವರು ಒಬ್ಬ ಅಧಿಕಾರಿ ಯಾರು ಒಂದು ವಿದ್ಯಾಭ್ಯಾಸ ಮಾಡಿ ಒಂದು ಉದ್ಯೋಗವನ್ನ ಪಡ್ಕೊಂಡು ನೆಮ್ಮದಿನಲ್ಲಿ ಜೀವನ ಮಾಡ್ತಾರೋ ಅವರಿಗಿಂತ ಸುಸಜ್ಜಿತವಾದಂಥ ನೆಮ್ಮದಿಯಿಂದ ಇವತ್ತು ಜೀವನವನ್ನು ನಡೆಸ್ತಕ್ಕಂಥದಕ್ಕೆ ಬಂದಿದೆ. ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರವನ್ನ ಪ್ರೋತ್ಸಾಹಿಸಲು ರೈತ ಸಮೃದ್ಧಿ ಯೋಜನೆ ಜಾರಿಗೆ ತಂದಿದ್ದೇವೆ. ಇದರ ಸದುಪಯೋಗವನ್ನ ರಾಜ್ಯದ ರೈತರು ಪಡೆದುಕೊಳ್ಳಬೇಕು. ಗೌರಮ್ಮ ಅವರ ಹೊಲದಲ್ಲಿ ಬೆಳ್ಳುಳ್ಳಿ ಬಿತ್ತನೆ ಮಾಡಿದ್ರ. ಎಲ್ಲಾ ರೀತಿಯ ತರಕಾರಿ, ಫಲಪುಷ್ಪ, ಕೃಷಿ ಮತ್ತು ವಿವಿಧ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯುವ ಜೊತೆಗೆ ಹಸು ಸಾಕಣೆ, ಕೃಷಿ ಸಾಕಣೆಯನ್ನ ಮಾಡುತ್ತಿರುವ ಕ್ರಮವನ್ನ ಸಚಿವರು ಗಮನಿಸಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ರ. ಈ ವೇಳೆ ಸಾವಯವ ಕೃಷಿ ಮಹಿಳೆ ಗೌರಮ್ಮ ಮಾತನಾಡಿ, ಮೊದಲೆಲ್ಲ ಕೃಷಿ ಚಟುವಟಿಕೆಗಳನ್ನ ನಡೆಸುತ್ತಿದ್ದಾಗ ಗಾಯವಾದರೆ ಮಣ್ಣನ್ನ ಔಷಧಿಯಾಗಿ ಬಳಸುತ್ತಿದ್ದೆವು. ಮಣ್ಣಿನಲ್ಲಿ ಔಷಧಿಯ ಗುಣಗಳಿಂದ ಗಾಯ ವಾಸಿಯಾಗುತ್ತಿತ್ತ. ಪ್ರಸ್ತುತ ದಿನಗಳಲ್ಲಿ ರಸಗೊಬ್ಬರ ಮತ್ತು ಕಳೆನಾಶಕ ಔಷಧಿಗಳನ್ನು ಬಳಸೋದ್ರಿಂದ ಮಣ್ಣಿನಲ್ಲಿ ಔಷಧ ಗುಣಗಳಿಗೆ ಬದಲಾಗಿ ರಾಸಾಯನಿಕಗಳು ಸೇರ್ಪಡೆಯಾಗಿವೆ. ಪ್ರತಿಯೊಂದಕ್ಕೂ ಆಸ್ಪತ್ರೆಯ ಚಿಕಿತ್ಸೆಯನ್ನ ಜನರು ಅವಲಂಬಿಸುವಂತಾಗಿದೆ ಎಂದರು. ಈ ಪರಿಸ್ಥಿತಿ ಹೀಗೆಯೇ ಮುಂದುವರಿಯಬಾರದು. ಕೃಷಿ ಇಲಾಖೆಯಿಂದ ನಾವು ಹೆಚ್ಚು ಸೌಲಭ್ಯಗಳನ್ನು ಪಡೆದುಕೊಂಡಿದ್ದೇವೆ. ಸಾವಯವ ಕೃಷಿಯಿಂದ ಹೆಚ್ಚಿನ ಇಳುವರಿಯನ್ನ ಪಡೆಯಲು ಸಾಧ್ಯವಿದೆ. ಕೃಷಿ ಇಲಾಖೆಯ ಹಲವು ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಾನು ಸಾವಯವ ಕೃಷಿಯಲ್ಲಿ ಅನುಭವವನ್ನ ತೊಡಗಿಸಿಕೊಂಡು ಅಧಿಕ ಆದಾಯ ಗಳಿಸುತ್ತಿದ್ದೇನೆ. ಭೂಮಿಗೆ ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಣೆ ಮಾಡಿದ್ರೆ ಭೂಮಿಯ ಫಲವತ್ತತೆ ಕಳೆದುಕೊಳ್ಳುತ್ತದೆ. ಪ್ರತಿಯೊಬ್ಬರೂ ಮೊದಲು ಮಣ್ಣಿನ ಆರೋಗ್ಯ ಕಾಪಾಡಿ ಭೂಮಿಯನ್ನ ಸರಿಯಾಗಿ ಕಾಪಾಡಿಕೊಳ್ಳಬೇಕು. ತಮ್ಮ ಸ್ವಂತ ಮಕ್ಕಳ ರೀತಿ ಭೂಮಿಯನ್ನ ರಕ್ಷಿಸಿಕೊಂಡರೆ ನಾವು ಉತ್ತಮ ಬೆಳೆಗಳನ್ನ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ಅವರ ಸಾವಯವ ಕೃಷಿಯ ಅನುಭವ ವ್ಯಕ್ತಪಡಿಸಿದ್ರು. ನನ್ನ ಕುಟುಂಬ, ನನಗೆ 2 ಹೆಣ್ಮಕ್ಳು,
ಏನೇ ಸಾಧನೆ ಮಾಡಿ ನಮಗೆ ಬೆಂಗಳೂರು ಮತ್ತೆ ನಮ್ಮ ಯಜಮಾನರು ನನಗೆ ಸಪೋರ್ಟ್ ಆಗಿದ್ರು. ಇಷ್ಟೆಲ್ಲ ಸಾಧನೆಗೆ ಕಾರಣ ನಮ್ಮ ತೋಟಕ್ಕೆ ಬಂದವರಿಂದ ನಮ್ಮ ರೈತರೇ. ಒಬ್ಬೊಬ್ರು ಒಂದೊಂಥರ ಮಾಹಿತಿ ಕೊಡ್ತಾ ಇದ್ರು. ಯಾಕಂದ್ರೆ ಒಂದು ಮುತ್ತು ಒಳಿಬೇಕಾದ್ರೆ ಪ್ರತಿಯೊಂದು ಕಾರ್ಯಕರ್ತರಾಗ್ಬೋದು ಮತ್ತೆ ರೈತರಾಗ್ಬೋದು, ಅಥವಾ ಹಿಂಗ್ ಮಾಡ್ಬೋದಾ, ಈ ತರ ಮಾಡ್ಬೋದಾ, ಹಿಂಗ್ ಮಾಡ್ಬೋದಾ ಅಂತ ಹೇಳ್ಕೊಟ್ಟಿದ್ದೆ ನಮ್ಮ ರೈತರು ಮತ್ತೆ ಇಲಾಖೆಗಳು. ಎಲ್ಲ ಇಲಾಖೆಯವರು ನಾನು ಸಪೋರ್ಟಿವ್ ಆಗಿದ್ರು ಮತ್ತೆ ಎಲ್ಲ ರೈತರು ಅಣ್ಣ ತಮ್ಮಂದ್ರು ನಮ್ಗೆ ಸಪೋರ್ಟಿವ್ ಆಗಿತ್ತು. ಈಗ NTT ಅವ್ರು ಯಾರು ಅಂತ ಹೇಳ್ತಾರೆ ಸರ್, NTT ಅವ್ರು ಎಲ್ಲೂ ಇಲ್ಲ, ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಯಾಕಂದ್ರೆ ದಾಯ ಆದ್ರೆ ಬೇರೆ ಯಾರು ಇಲ್ಲ. ಎಲ್ಲೂ ಮೀರಿ ನಡೆಯೋದಿದೆಯಲ್ಲ ಅದೊಂದೇ ನನ್ನ ಸಾಧನೆ ಆಗಿತ್ತು. ನಮ್ಮ ಮನೆಯವ್ರು ಯಾವಾಗಲೂ ನಾನು ಸಪೋರ್ಟಿವ್ ಆಗಿದ್ರು. ಅದನ್ನ ಮುಂದಿಟ್ಕೊಂಡು ನಾನು ಬೆಳೆದೆ. ಇಲ್ಲೇ ನಾವು ಟ್ರೈನಿಂಗ್ ಹೋಗ್ಬೇಕಾದ್ರೂ ನೀನು ಹೋಗು ನನ್ನನ್ನೇ ಕಳಿಸ್ತಾ ಇದ್ರು. ಅದೊಂದು ಬಿಟ್ರೆ ನಾನು ಬೇರೆ ಏನು ಹೇಳೋದು. ಈಗ ನಾವು ಮಣ್ಣನ್ನು ಉಳಿಸ್ಬೇಕು ಅಂತಂದ್ರೆ ಈಗ ಮಣ್ಣೆ ಕಣ್ಣು, ಪ್ರತಿಯೊಂದು ನಾವು ಮಣ್ಣೆ ಆಧಾರವಾಗಿ ಇಟ್ಕೋಬೇಕು. ಮಣ್ಣೆ ಜೀವ, ಮಣ್ಣೆ ದೈವ, ಮಣ್ಣೆ ಚಿನ್ನ, ಮಣ್ಣೆ ಕಾಯಕ. ಒಂದು ಕವಿ ಆಗ್ಬೇಕಾದ್ರೆ ಅದು ಮಣ್ಣೆ ಮುಖ್ಯ. ಆಧ್ಯಾತ್ಮಿಕ ಬರ್ಬೇಕಾದ್ರೆ ಮಣ್ಣೆ ಮುಖ್ಯ. ಮಣ್ಣನ್ನೇ ನಾವು ಹಾಳು ಮಾಡ್ತೀವಿ ಅಂದ್ರೆ ನಮ್ಮ ಮುಂದೆ ಏನು ಸಿಗಲಿಕ್ಕಾಗ್ಲಿಕ್ಕಿಲ್ಲ. ಸಮಗ್ರ ಕೃಷಿ ಪದ್ಧತಿ ಅನುಸರಿಸುತ್ತಿರುವ ಗೌರಮ್ಮ ನಂಜುಂಡಯ್ಯ ಅವರ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ನಂತರ ಕೃಷಿ ಸಚಿವರು ಚಿಕ್ಕಬಳ್ಳಾಪುರ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದ ನರಸಮ್ಮ, ಯಲವಹಳ್ಳಿ ಗ್ರಾಮದ ಮುನಿಶಾಮಪ್ಪ ಅವರ ಕೃಷಿ ತಾಕುಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೃಷಿಕ ದಂಪತಿಗಳ ಹೊಲದಲ್ಲಿ ಸುತ್ತುತ್ತಾ ಅವರ ಜೀವನಾನುಭವಗಳನ್ನ ಕೇಳುತ್ತಾ ಸಾಗಿದ ಸಚಿವರು ರೈತ ಕುಟುಂಬದ ಶ್ರಮದ ಸಾಧನೆಗೆ ಮೆಚ್ಚಿ ಅಭಿಮಾನದಿಂದ ಅಭಿನಂದನೆ ಸಲ್ಲಿಸಿದರು. ಸಾವಯವ ಸಮಗ್ರ ಕೃಷಿಯ ಸವಾಲು, ಅನುಕೂಲಗಳು ಮತ್ತು ಸಾಧನೆಗೆ ಪ್ರೇರಣೆಗಳ ಅನುಭವ ಕುರಿತು ಸಂವಾದ ನಡೆಸಿದರು. ನಂತರ ಕೃಷಿ ಸಚಿವರು ನೇರವಾಗಿ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣಕ್ಕೆ ತೆರಳಿ ಬೆಂಗಳೂರು ಕಂದಾಯ ವಿಭಾಗದ ಜಿಲ್ಲೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹಸಿರೆಲೆ ಗೊಬ್ಬರಕ್ಕಾಗಿ ಈ ವರ್ಷ 15 ಕೋಟಿ ರು ಅನುದಾನ ಬಿಡುಗಡೆ ಮಾಡಲಾಗಿದೆ. ರಾಜ್ಯದ ಎಲ್ಲ ತಾಲೂಕುಗಳಿಗೆ ಕೃಷಿ ಭಾಗ್ಯ ಯೋಜನೆಯನ್ನ ವಿಸ್ತರಿಸಲಾಗಿದೆ. ಬೆಳೆ ವಿಮೆ ಮಾಡಿಸಿದ ರೈತರಿಗೆ ರಾಜ್ಯದಲ್ಲಿ 1911 ಕೋಟಿ ಬೆಳೆ ವಿಮೆ ನೀಡಲಾಗಿದೆ. ಜೊತೆಗೆ ಈ ಬಾರಿಯೂ ಬೆಳೆ ವಿಮೆ ನೋಂದಣಿಗೆ ರೈತರಲ್ಲಿ ಅರಿವು ಮೂಡಿಸಲು ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1.5 ಕೋಟಿ ರುಗಳ ಸಹಾಯಧನದಲ್ಲಿ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಲಾಗಿದೆ. ಕೃಷಿ ಸಚಿವರ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸದ ವೇಳೆ ಶಾಸಕ ಪ್ರದೀಪ್ ಈಶ್ವರ್, ಕೃಷಿ ಇಲಾಖೆ ಆಯುಕ್ತ YS ಪಾಟೀಲ್, ಜಲಾನಯನ ಇಲಾಖೆ ಆಯುಕ್ತ ಮಹೇಶ್ ಶಿರೂರು, ನಿರ್ದೇಶಕ ಪದ್ಮಯ್ಯ ನಾಯಕ್, ಕೃಷಿ ನಿರ್ದೇಶಕ ಡಾಕ್ಟರ್ GT ಪುತ್ರ, ಸಾವಯವ ಕೃಷಿ ಅಪರ ಕೃಷಿ ನಿರ್ದೇಶಕ ವೆಂಕಟರೆಡ್ಡಿ ಜೆ ಪಾಟೀಲ್, ಕೃಷಿ ಇಲಾಖೆ ಉಪ ಕಾರ್ಯದರ್ಶಿ R ಮಹೇಶ್, ಚಿಕ್ಕಬಳ್ಳಾಪುರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ N ಭಾಸ್ಕರ್, ಉಪವಿಭಾಗಾಧಿಕಾರಿ ಅಪೂರ್ವ ಬಿದರಿ, ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕಿ ಜಾವಿದಾ ನಾಸೀಮಾ ಖಾನಂ ಇನ್ನೂ ಹಲವರು ಹಾಜರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಾನು ಕೇಂದ್ರ ಸಚಿವನಾಗಿದ್ದೇನೆ ಎಂಬ ಹೊಟ್ಟೆ ಕಿಚ್ಚಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನನ್ನ ಮೇಲೆ ಹಗೆ ಸಾಧಿಸುತ್ತಿದೆ. ಯಾವತ್ತೂ ಸತ್ತು ಹೋದ ನನ್ನ ಸಹಿ ಇಲ್ಲದ ಪ್ರಕರಣವನ್ನ ಇಟ್ಟುಕೊಂಡು ನನ್ನ ಮೇಲೆ ಪ್ರಯೋಗ ಮಾಡುತ್ತಿದೆ ಎಂದು ಕೇಂದ್ರದ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಆರೋಪಿಸಿದರು. ಕುಮಾರಸ್ವಾಮಿ ವಿರುದ್ಧ ತನಿಖೆಗೆ ರಾಜ್ಯಪಾಲರಿಗೆ ಅನುಮತಿ ಕೇಳಿರುವ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಸಾಯಿ ವೆಂಕಟೇಶ್ವರ ಕಂಪನಿಗೆ ನಾನು ಸೂಜಿ ಮೊನೆಯಷ್ಟು ಜಾಗವನ್ನು ನೀಡಿಲ್ಲ, ಅವರು ಗಣಿಗಾರಿಕೆಯನ್ನೂ ಮಾಡಿಲ್ಲ, ಕೇಂದ್ರ ಸರ್ಕಾರ ಅವರಿಗೆ ಅನುಮತಿಯನ್ನೇ ಕೊಟ್ಟಿಲ್ಲ, ರಾಜ್ಯದ ಬೊಕ್ಕಸಕ್ಕೆ ನಯಾ ಪೈಸೆ ನಷ್ಟವೂ ಆಗಿಲ್ಲ. ವಿಷಯ ಹೀಗಿದ್ದ ಮೇಲೆ SIT ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಹೇಗೆ ಅನುಮತಿ ಕೋರುತ್ತದೆ ಎಂದು ಕೇಂದ್ರ ಸಚಿವರು ಪ್ರಶ್ನೆ ಮಾಡಿದ್ರು. ಬೆಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ನನ್ನ ವಿರುದ್ಧ ಹೂಡಿರುವ ಷಡ್ಯಂತ್ರಕ್ಕೆ ಹೆದರಿ ಓಡುವ ಜಾಯಮಾನ ನನ್ನದಲ್ಲ. ನಾನು ಕಾನೂನಾತ್ಮಕವಾಗಿಯೇ ಹೋರಾಟ ಮಾಡುತ್ತೇನೆ. ಸಾಯಿ ವೆಂಕಟೇಶ್ವರ ಮಿನರಲ್ಸ್ ವಿಚಾರದಲ್ಲಿ ನಾನು ಲೀಗಲ್ ಫೈಟ್ ಮಾಡುತ್ತೇನೆ. ಇಂತಹ ಪರಿಸ್ಥಿತಿಗಳಲ್ಲಿ ಕಾನೂನು ಮೊರೆ ಹೋಗಲೇಬೇಕು. ನೆಲದ ಕಾನೂನಿಗೆ ನಾವು ತಲೆ ಬಾಗಲೇಬೇಕು ಎಂದ್ರ. ಇಷ್ಟು ದಿನ ಸುಮ್ಮನಿದ್ದ ಕಾಂಗ್ರೆಸ್ ನಾಯಕರು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಕೇಂದ್ರ ಮಂತ್ರಿ ಆಗಿದ್ದೇನಲ್ಲವೇ, ಅದನ್ನ ಸಹಿಸಿಕೊಳ್ಳುವುದು ಇವರಿಗೆ ಸಾಧ್ಯವಾಗುತ್ತಿಲ್ಲ. ಲೋಕಾಯುಕ್ತ ವಿಶೇಷ ತನಿಖಾ ತಂಡಕ್ಕೆ ತನಿಖೆ ಮಾಡಲು ಎಷ್ಟು ದಿನ ಬೇಕು? 2014ರಲ್ಲಿ ನಾನು ನ್ಯಾಯಾಲಯಕ್ಕೆ ಹೋಗಿದ್ದು, ಇವರಿಗೆ ತನಿಖೆ ಮಾಡಲು ಇಷ್ಟು ದಿನ ಬೇಕಾ? ತಿದ್ದಲಾಗಿರುವ ಆದೇಶ ಪತ್ರದ ದಾಖಲೆ ಪರಿಶೀಲನೆ ಮಾಡಲು ಕೇವಲ ನನ್ನ ಸಹಿಯನ್ನಷ್ಟೇ ಅಲ್ಲ, ನನ್ನ ಕೈ ಬರಹವನ್ನು ಅವರು ತೆಗೆದುಕೊಂಡು ಹೋಗಿದ್ದಾರೆ. ಎಲ್ಲಿ ಬೇಕಾದರೂ ತನಿಖೆ ಮಾಡಲಿ, ಯಾವ ಪ್ರಯೋಗಾಲಯದಿಂದಲಾದರೂ ವರದಿ ಪಡೆಯಲಿ ಎಂದು ಸವಾಲು ಹಾಕಿದ್ರ. ಬಿಜೆಪಿ ಮೇಲೆ
21 ಕೇಸ್ ಇದೆ ಎಂದು ಬೊಂಬು ಹಿಡಿದು ಹೇಳಿದ್ರು ಕಾಂಗ್ರೆಸ್ ನಾಯಕರು. ಒಂದನ್ನ ಸಾಬೀತು ಮಾಡುವುದು ಅವರಿಂದ ಸಾಧ್ಯವಾಗಲಿಲ್ಲ. ಈಗ ನನ್ನ ವಿರುದ್ಧ ಸತ್ತಿರುವ ಕೇಸನ್ನು ಬದುಕಿಸಲು ಹೆಣಗಾಡುತ್ತಿದ್ದಾರೆ. ಬೇಕಾದರೆ ಜೀವ ಇರುವ ಕೇಸನ್ನಾದರೂ ತನ್ನಿ ಸಿದ್ದರಾಮಯ್ಯನವರೇ ಎಂದು ಲೇವಡಿ ಮಾಡಿದ್ರ. ಈ ಸರ್ಕಾರ ನನ್ನೊಬ್ಬನ ಮೇಲೆ ಮಾತ್ರ ಗದಾಪ್ರಹಾರ ಮಾಡುತ್ತಿದೆ. ಇದು ನಿನ್ನೆ ಮೊನ್ನೆಯದಲ್ಲ. ಈ ಬಗ್ಗೆ ನಾನು ವಿಧಾನಸಭೆಯಲ್ಲೂ ಚರ್ಚೆ ಮಾಡಿದ್ದೆ. ಪಕ್ಷಕ್ಕಾಗಿ ಭಿಕ್ಷೆ ಬೇಡಿದ್ದೇನೆ. ಇವರ ಹಾಗೆ ಲೂಟಿ ಹೊಡೆದಿಲ್ಲ ಎಂದು ಕುಮಾರಸ್ವಾಮಿ ಕಿಡಿಕಾರಿದ್ರ. ರಾಜ್ಯಪಾಲರು ಮರು ಪರಿಶೀಲನೆ ಮಾಡಿ ಕಳಿಸಿ ಅಂತ ಕಳುಹಿಸಿದ್ದಾರೆ. ಸಾಯಿ ವೆಂಕಟೇಶ್ವರ ದಾಖಲಿರುವುದು ನನ್ನ ಬರಹವಲ್ಲ. 6-10-2007 ಇದೆಲ್ಲ ನಡೆದಿದೆ. ಅದು ನನ್ನ ಸಹಿಯೇ ಅಲ್ಲ. ಯಾರು ಬರೆದುಕೊಂಡಿದ್ದಾನೋ ಗೊತ್ತಿಲ್ಲ. ನಾನು ಆ ಕಂಪನಿಗೆ ಭೂಮಿಯನ್ನೇ ಕೊಟ್ಟಿಲ್ಲ. ಯಾರೆಲ್ಲ ಫ್ರಾಡ್ ಮಾಡಿಕೊಂಡಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ. 20 ಲಕ್ಷ ಹಣವನ್ನ ಅಧಿಕಾರಿಯೊಬ್ಬ ತನ್ನ ಮಗನ ಖಾತೆಗೆ ಕಂಪನಿಯಿಂದ ವರ್ಗಾವಣೆ ಮಾಡಿಸಿಕೊಂಡ ವಿಷಯ ಗೊತ್ತಾದ ಮೇಲೆಯೇ ನಾನು ಎಚ್ಚೆತ್ತುಕೊಂಡಿದ್ದ. ತಪ್ಪು ನೀವು ಇಟ್ಟುಕೊಂಡು ರಾಜ್ಯಪಾಲರನ್ನ, ಕೇಂದ್ರವನ್ನ ಯಾಕೆ ಎಳೆದು ತರುತ್ತೀರಿ ಎಂದು ಪ್ರಶ್ನೆ ಮಾಡಿದ್ರ. ನಾನು ಸಾಯಿ ವೆಂಕಟೇಶ್ವರ ಕಡತಕ್ಕೆ ಸಹಿ ಹಾಕಿದ್ದೇನೆ ಎಂದು ಯಾರೋ ಈಗ ದಾಖಲೆ ತೆಗೆದಿದ್ದೇವೆ ಎಂದು ಹೇಳಿಕೊಂಡು ಓಡಾಡುತ್ತಿದ್ದಾರೆ. ನಾನು ಸಹಿ ಹಾಕಿದ್ದು ಯಾವುದು ಅಂತ ತನಿಖೆ ಮಾಡಿದ್ದೀರಾ? SIT ತನಿಖೆ ಮಾಡಿದ್ಯಾ? ಏನೆಲ್ಲ ಅಕ್ರಮ ಆಗಿದೆ ಎಂಬುದು ಸರ್ಕಾರಕ್ಕೆ ಗೊತ್ತಿದೆಯಾ? ಅಧಿಕಾರಿ ಮಗನ ಬ್ಯಾಂಕ್ ಖಾತೆಗೆ 20 ಲಕ್ಷ ಹಣ ಹೋಗಿದ್ದನ್ನ ಪತ್ತೆ ಹಚ್ಚಿದ್ದು SIT ಅಲ್ಲ, ಪೊಲೀಸರು ಅಲ್ಲ. ನಾನು ಅದನ್ನ ಪತ್ತೆ ಹಚ್ಚಿದ್ದ. ಪೊನ್ನಣ್ಣ ನಿಮಗಿಂತ ಹೆಚ್ಚು ಕಾನೂನು ಬಲ್ಲವರು ಇದ್ದಾರೆ. ನನಗೂ ಅಲ್ಪ ಸ್ವಲ್ಪ ಕಾನೂನು ಗೊತ್ತಿದೆ ಎಂದು ಕೇಂದ್ರ ಸಚಿವರು ತಿರುಗೇಟು ನೀಡಿದ್ರ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ ಸಚಿವರು, ಪೊನ್ನಣ್ಣ, ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು ಎಂದು ಹೇಳುತ್ತೀರಿ. ನಿಮ್ಮ ನಾಯಕನ ರೀತಿಯಲ್ಲಿ ಅಕ್ರಮ ಫೋರ್ಜರಿ ಮಾಡಿದ್ದಿದ್ರೆ ನಾನು ಖಂಡಿತ ರಾಜೀನಾಮೆ ಕೊಡುತ್ತಿದ್ದೆ. ನಿಮ್ಮ ಮಾತುಗಳನ್ನ ಆಲಿಸಿದ್ದೇನೆ. ರಾಜ್ಯಪಾಲರ ಬಗ್ಗೆ ನೀವೆಲ್ಲ ಉದುರಿಸಿದ ಆಣಿ ಮುತ್ತುಗಳನ್ನ ಗಮನಿಸಿದ್ದೇನೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಸುಸಂಸ್ಕೃತರು. ಆದರೂ ರಾಜ್ಯಪಾಲರ ಬಗ್ಗೆ ಅಸಂಸ್ಕೃತ ಭಾಷೆ ಬಳಕೆ ಮಾಡುತ್ತಾರೆ. ಇವರೆಲ್ಲ ಸಂವಿಧಾನದ ಪ್ರತಿ ಇಟ್ಟುಕೊಂಡು ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದವರು. ನಾಚಿಕೆಯಾಗಬೇಕು ಎಂದು ಕುಮಾರಸ್ವಾಮಿ ಕಿಡಿಕಾರಿದ್ರ. ಈ ಸಾಯಿ ವೆಂಕಟೇಶ್ವರ ಪ್ರಕರಣವನ್ನ ನಾನು ಎಂದೋ ಮುಚ್ಚಿ ಹಾಕಬಹುದಿತ್ತು. 2011-12 ಮುಚ್ಚಿ ಹಾಕಿಸಬಹುದಿತ್ತು. ಇದೇ ಕಾಂಗ್ರೆಸ್ ಜೊತೆ ನಾನೇ ಸರ್ಕಾರ ಮಾಡಿದ್ದೆ. ಆಗಲೂ ಮುಚ್ಚಿ ಹಾಕಿಸಬಹುದಿತ್ತು. ಮುಚ್ಚಿ ಹಾಕಿಸಲು 2 ಸೆಕೆಂಡ್ ಸಾಕಾಗಿತ್ತು ನನಗೆ. ಪೊನ್ನಣ್ಣ, ಇದು ಗೊತ್ತಿರಲಿ ನಿಮಗೆ. ನಿಮ್ಮ ಹಾಗೆಯೇ ಲೋಕಾಯುಕ್ತಕ್ಕೆ ಹಲ್ಲು ಕಿತ್ತು ADB ಮಾಡಿಕೊಂಡು ಬಚಾವಾಗುವ ಪ್ರಯತ್ನ ನಾನು ಮಾಡಿಲ್ಲ. ಈಗ ಏನೋ ಹೊಸದನ್ನ ಸಂಶೋಧನೆ ಮಾಡಿದ್ದೇವೆ ಎಂದು ಹೊರಟಿದ್ದೀರಿ. ಅವನ್ಯಾರೋ DYSP ಬಸವರಾಜ್ ಮುಗ್ದಮ್ ಅಂತೆ. ಸರ್, ನನಗೆ ಬಿಡಿಸಿ ಸರ್, ನೋಟಿಸ್ ಕೊಟ್ಟು ಕುಮಾರಸ್ವಾಮಿಯನ್ನ ಕರೆಸುತ್ತೇನೆ ಎಂದು ಹೇಳುತ್ತಾನಂತೆ. ಕರೆಸಲಿ ನೋಡೋಣ ಎಂದು ಕುಮಾರಸ್ವಾಮಿ ಸವಾಲು ಹಾಕಿದ್ರ. CM ಅಂಡ್ ಟೀಮ್ ನನ್ನ ಮಾಹಿತಿ ಕೆದಕುತ್ತಿದೆ. ಆದರೆ ಅಕ್ರಮ ಗಣಿಗಳಿಗೆ ಅನುಮತಿ ನೀಡಿದ ವಿಷಯಕ್ಕೆ ಸಂಬಂಧಿಸಿ ಸಿದ್ದರಾಮಯ್ಯ ಅವರದ್ದು ಬ್ರಹ್ಮಾಂಡವೇ ಇದೆ. ಅದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ನನ್ನ ಬಳಿ ಇವೆ ಎಂದು ದಾಖಲೆಗಳನ್ನ ತುಂಬಿದ್ದ ಕವರ್ ಮಾಧ್ಯಮ ಗೋಷ್ಠಿಯಲ್ಲಿ ತೋರಿಸಿದ್ರ. 2015 ಬೆಲಕೇರಿಯಲ್ಲಿ ಅದಿರು ಕದ್ದು ಸಿಕ್ಕಾಕೊಂಡಿರುವ ಅಪರಾಧಿಗಳ ಗಣಿಗಳಿಗೆ CM ಸಿದ್ದರಾಮಯ್ಯ ಅನುಮತಿ ನೀಡಿದ್ದಾರೆ. ಅಂದರೆ ರಾಜ್ಯ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ವಂಚಿಸಿದ ಕುಳಗಳಿಗೆ ಗಣಿಗಾರಿಕೆ ಅನುಮತಿ ಕೊಟ್ಟಿದ್ದಾರೆ. ನನ್ನದು ಒಂದೇ ಒಂದು ಎಂದು ಇವತ್ತು ಹೇಳುತ್ತಿದ್ದಾರೆ. ಮುಖ್ಯಮಂತ್ರಿ ಅವರದ್ದು ಒಂದಲ್ಲ, ಅನೇಕ ಹಗರಣಗಳು ಇವೆ ಎಂದ್ರ. ಈ ದಾಖಲೆಗಳನ್ನ ನಾನು ಈಗಲೇ ಬಿಡುಗಡೆ ಮಾಡಲ್ಲ. ಸೂಕ್ತ ಸಂದರ್ಭದಲ್ಲಿ ಬಿಡುಗಡೆ ಮಾಡುತ್ತೇನೆ. ಏಕೆಂದರೆ CM ಸುತ್ತಮುತ್ತ ದಾಖಲೆಗಳನ್ನ ತಿದ್ದುವ ಪ್ರವೀಣರು ಅನೇಕರಿದ್ದಾರೆ. ನಾನು ಸೇಫ್ ಗೇಮ್ ಆಡಬೇಕಲ್ವಾ ಎಂದು ಕುಮಾರಸ್ವಾಮಿ ಮಾರ್ಮಿಕವಾಗಿ ಹೇಳಿದ್ರ. ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇದೆ. ನಾನು ಅಲ್ಲಿ ಅರ್ಜಿ ಸಲ್ಲಿಸಿದ್ದೇನೆ. ಕಾಂಗ್ರೆಸ್ಸಿನವರು ಅಬ್ರಹಾಂ ಅವರ ಹಿನ್ನೆಲೆ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ನಾನು ಪ್ರಶ್ನೆ ಮಾಡುತ್ತೇನೆ. SIT ತನಿಖೆ ಮಾಡುತ್ತದೆ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದೀರಿ. ಅದಕ್ಕೆ ಕೋರ್ಟು ಒಪ್ಪಿ 3 ತಿಂಗಳ ಒಳಗೆ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಬೇಕು ಎಂದು ಆದೇಶ ಕೊಟ್ಟಿದೆ. ನೀವು ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಿಲ್ಲ. ಹಾಗಾದರೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಂದ ಹೇಗೆ ಅನುಮತಿ ಕೇಳುತ್ತಾರೆ ಎಂದು ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರ. ಅಬ್ರಹಾಂ ಅವರು 2011 ನಗರದ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ನಲ್ಲಿ ದೂರು ಹಾಕಿದ್ರ. SM ಕೃಷ್ಣ, ಧರ್ಮಸಿಂಗ್ ಹಾಗೂ ನನ್ನ ಮೇಲೆ ದೂರು ದಾಖಲು ಮಾಡಿದ್ದಾರೆ. ಆಮೇಲೆ ನಾನು ಹೈಕೋರ್ಟ್ಗೆ ಹೋದೆ. ಅಲ್ಲಿ 150 ಕೋಟಿ ಗಣಿ ಲಂಚ ಪ್ರಕರಣ ಹಾಗೂ ಜಂತಕಲ್ ಗಣಿ ಗುತ್ತಿಗೆ ನವೀಕರಣ ಪ್ರಕರಣ ವಜಾ ಆದವು. ನ್ಯಾಯಾಧೀಶ ಸಂತೋಷ್ ಹೆಗಡೆ ಅವರು ನೀಡಿರುವ ವರದಿಯಲ್ಲಿ ನನ್ನ ವಿರುದ್ಧ ಯಾವುದೇ ದೋಷಾರೋಪ ಆಗಲಿ, ತಪ್ಪು ಎಸಗಿದ್ದೇನೆ ಎಂಬ ಉಲ್ಲೇಖವಾಗಲಿ ಅಥವಾ ಕ್ರಮ ಜರುಗಿಸಬೇಕು, ತನಿಖೆ ನಡೆಯಬೇಕು ಎನ್ನುವ ಶಿಫಾರಸು ಆಗಲಿ ಇಲ್ಲ.
ಅವರು ಈ ಬಗ್ಗೆ ಮುಂದಿನ ಸರ್ಕಾರ ಪರಿಶೀಲನೆ ಮಾಡಬಹುದು ಎಂದಷ್ಟೇ ಹೇಳಿದ್ದಾರೆ ಎಂದರು. ಹೈಕೋರ್ಟ್ನಲ್ಲಿ ಜಂತಕಲ್ ಮತ್ತು ಗಣಿ ಲಂಚ ಪ್ರಕರಣ ವಜಾ ಆದರೂ ಸಾಯಿ ವೆಂಕಟೇಶ್ವರ ವಿವಾದದ ತನಿಖೆಗೆ ಒಪ್ಪಿಗೆ ನೀಡಲಾಗಿತ್ತು. ನಾನು ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋದೆ. 2017ರಲ್ಲಿ ಆದೇಶ ನೀಡಿದ ಸುಪ್ರೀಂ ಕೋರ್ಟ್ 3 ತಿಂಗಳೊಳಗೆ ತನಿಖೆ ವರದಿ ನೀಡುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಆದರೆ 3 ತಿಂಗಳಲ್ಲಿ ತನಿಖೆಯನ್ನ ಮುಗಿಸಲಿಲ್ಲ, ಅಂತಿಮ ವರದಿಯನ್ನ ನೀಡಲಿಲ್ಲ. ಈಗ ಎಷ್ಟು ವರ್ಷವಾಯಿತು? ಅದು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದಂತೆ ಅಲ್ಲವೇ ಎಂದು ಅವರು ಕೇಳಿದ್ರು. ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ 61 ಕೇಸ್ ದಾಖಲಾಗಿವೆ. ಹಾಗಾದರೆ ಅವರು ಎಷ್ಟು ಸಲ ರಾಜೀನಾಮೆ ನೀಡಬೇಕು ಎಂದು ಪ್ರಶ್ನಿಸಿದ ಸಚಿವರು, ಸಿದ್ದರಾಮಯ್ಯ ವಿರುದ್ಧದ 61 ಕೇಸ್ಗಳ ಪೈಕಿ 50 ಕೇಸ್ಗಳ ತನಿಖೆಯೇ ಆಗಿಲ್ಲ ಎಂದು ಪತ್ರಿಕಾ ವರದಿ ಹೇಳುತ್ತದೆ. ಇದಕ್ಕೆ ಸಿದ್ದರಾಮಯ್ಯ ಏನು ಹೇಳುತ್ತಾರೆ ಎಂದು ಪ್ರಶ್ನೆ ಮಾಡಿದ್ರು. ನಾನು ಕಪ್ಪು ಚುಕ್ಕೆ ಇಲ್ಲದ ನಾಯಕ, ಹಿಂದುಳಿದ ನಾಯಕ ಎಂದು ಸಿಎಂ ಹೇಳಿಕೊಳ್ಳುತ್ತಾರೆ. ಹಾಗಾದ್ರೆ ಇವರು 5 ವರ್ಷ ಸಿಎಂ ಆಗಿದ್ದಾಗ ಲೋಕಾಯುಕ್ತವನ್ನ ಏನು ಮಾಡಿದ್ರು, ಎಸಿಬಿಯನ್ನ ಯಾಕೆ ಹುಟ್ಟು ಹಾಕಿದ್ರು ಎಂದು ಖಾರವಾಗಿ ಪ್ರಶ್ನೆ ಮಾಡಿದ್ರು. ಇಲ್ಲಿ ನಿಮ್ಗೆ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ನವೆಂಬರ್ ತಿಂಗಳಲ್ಲಿ ಗವರ್ನರ್ ಮುಂದೆ ನನ್ನ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಈಗ ಹೋಗ್ಲಿಕ್ಕೆ ಕಾರಣ ಏನು? ಯಾವ ಕಾಂಗ್ರೆಸ್ ಸರ್ಕಾರ 2023 ಜೂನ್ ಜುಲೈನಲ್ಲಿ ಅಧಿಕಾರಕ್ಕೆ ಬಂದ ಮೊದಲನೇ ದಿನದಿಂದಲೇ ವರ್ಗಾವಣೆ ದಂಧೆಗಳೇನು ಪ್ರಾರಂಭ ಮಾಡಿದ್ರು, ಅದರ ಬಗ್ಗೆ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ಮಾಡಿದಂಥದ್ದು. ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಮುಜುಗರ ಪ್ರಾರಂಭ ಆಯ್ತು. ಹಿಟ್ ಅಂಡ್ ರನ್ ಅಂದ್ರು, ಪಲಾಯನವಾದ ಮಾಡ್ತಾನೆ ಕುಮಾರಸ್ವಾಮಿ ಅಂದ್ರು, ಎಲ್ಲ ರೀತಿ ಮಾಡಿದ್ದು ನೋಡಿದ್ದೇನೆ. ಗಣಿ ಮಾಲೀಕರಿಂದ ಸುಮಾರು 150 ಕೋಟಿ ಹಣವನ್ನ ಸಂಗ್ರಹ ಮಾಡಿದ್ದೇನೆ, ಗಣಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೀತಾ ಇದೆ ಅಂತ ಹೇಳಿ ನನಗೆ ಬೆಂಬಲ ಕೊಟ್ಟಂತ ಮತ್ತೊಂದು ಪಕ್ಷದ ಒಬ್ಬ ಶಾಸಕರು ಆಪಾದನೆ ಮಾಡಿದಂಥದ್ದು, ಆರೋಪ ಮಾಡೋದು ಅಲ್ಲಿಂದ ಪ್ರಾರಂಭ ಆಯ್ತು. ನಾನು ನನಗಿರ್ತಕ್ಕಂಥ ಶಾಸಕರ ರಕ್ಷಣೆಯನ್ನ ಪಡೆದು ನನ್ನ ಮೇಲಿರ್ತಕ್ಕಂಥ ಆಪಾದನೆಯನ್ನ ನಾನು ಶಾಸಕರ ಸಂಖ್ಯೆಯಿಂದ ರಕ್ಷಣೆ ಪಡೆಯಲ್ಲ, ಏಕಾಂಗಿಯಾಗಿ ನಾನು ಹೋರಾಟ ನಡೆಸಲಿಕ್ಕೆ ತಯಾರಾಗಿದ್ದೇನೆ, ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಅಂತ ಹೇಳಿದೆ. ಅವತ್ತಿನ ಲೋಕಾಯುಕ್ತ ಅವರಿಗೆ ಸಂಪೂರ್ಣವಾಗಿ ಗಣಿಗೆ ಸಂಬಂಧಪಟ್ಟಂತ ಎಲ್ಲ ರೀತಿಯ ಅಕ್ರಮಗಳ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ವು. ತನಿಖೆಗೆ ಆದೇಶ ಮಾಡಿದವನು ನಾನೇ. SM ಕೃಷ್ಣ ಅವರು, ಧರ್ಮಸಿಂಗ್ ಅವರು, ನನ್ನದು ಸಹ 3 ಸೇರಿ ಒಂದು ಚಾಪ್ಟರ್ಗಳು ಇದ್ದಾವೆ, ಬೇರೆ ಚಾಪ್ಟರ್ಗಳ ಜೊತೆಯಲ್ಲಿ. ಪ್ರಕರಣ 150 ಕೋಟಿ ಪ್ಲಸ್ ಜಂತಕಲ್ ಮೈನಿಂಗ್ದು 2 ಕ್ಯಾಶ್ ಮಾಡಿ ತನಿಖೆ ರದ್ದು ಮಾಡಿ, ಸಾಯಿ ವೆಂಕಟೇಶ್ವರ ಒಂದನ್ನ ತನಿಖೆ ನೀವು ಮುಂದುವರಿಸ್ಕೊಳ್ಳಿ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಆದೇಶ ಆಯಿತು. ಸಿದ್ದರಾಮಯ್ಯ ವಿರುದ್ಧ 62ನೇ ಕೇಸ್ ದಾಖಲಾಗಿದೆ ಲೋಕಾಯುಕ್ತದಲ್ಲಿ. ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಇವೆ 61 ಕೇಸ್ಗಳು, ಭ್ರಷ್ಟಾಚಾರ, ಕರ್ತವ್ಯ ಲೋಪ ಆರೋಪದಡಿ ದಾಖಲಾಗಿರುವ ಕೇಸುಗಳು ಇವೆಲ್ಲ. ಅದರಲ್ಲಿ ಇನ್ನೂ ಸಹ ತನಿಖೆಯಾಗದೆ ಉಳಿದಿವೆ 50 ಕೇಸುಗಳು. ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಡ್ತೀನಿ. ನಿಮ್ಮ ತರ ಈಗೇನು ಸ್ಯಾಂಕ್ಷನ್ ಆಗಿದೆ ಗವರ್ನರ್ದು, ಆ ಸ್ಯಾಂಕ್ಷನ್ ಆಗಿರೋದನ್ನ ತಪ್ಪು ಅಂತೇಳಿ ಏಕವಚನದಲ್ಲಿ ಕೃಷ್ಣ ಬೈರೇಗೌಡರು ಮಹಾನ್ ಸುಸಂಸ್ಕೃತರು ನೋಡಿದೆ ಭಾಷಣ, ಏನೇನು ಪದ ಬಳಕೆ ಗವರ್ನರ್ ಮೇಲೆ, ಸಂವಿಧಾನದ ಬುಕ್ ಬೇರೆ ಇಟ್ಕೊಂಡು ಏನು ಪ್ರದರ್ಶನ. ಇವತ್ತು ಒಬ್ಬ ಗವರ್ನರ್ ಕೊಟ್ಟಂತ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ಗವರ್ನರ್ನ ಆ ಒಂದು ಸ್ಥಾನವನ್ನು ಇಳಿಸಿದ್ದೀರಿ, ಸಂವಿಧಾನ ಹೆಡ್ಡನ್ನ, ನಾಚಿಕೆ ಆಗಬೇಕು ನಿಮಗೆ. ನಾನು ಮನಸ್ಸು ಮಾಡಿದರೆ ಸಿದ್ದರಾಮಯ್ಯನವರೇ, ಪನ್ನಣ್ಣವರೇ, ನಾನು ಇದನ್ನೆಲ್ಲ ಮುಚ್ಚಾಗಳಕ್ಕಾಯ್ತಿರ್ಲಿಲ್ಲ. ಇದು ಯಾವುದು ಪದ ಬಳಸಲ್ಲ. ಇದನ್ನ 5 ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು. ನಾನು ಆ ಕೆಲಸ ಮಾಡಕ್ಕೆ ಹೋಗಲಿಲ್ಲ. ಈಗ 2 ದಿವಸದಿಂದ ಇನ್ನೊಂದು ಕೆದಕವ್ರೆ, ಅದು ಎಂಥದೋ ಒಂದು ಕೇಸ್ನ, ಯಾರೋ ಮುಗ್ದಮ್ಮ ಅಂತೇವೆ, ಯಾರೋ DYSP ಸಾರ್ ಬಿಡಿ ಸಾರ್, ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ. ಯಾರೋ ಮುಗ್ದಮ್ ಅಂತ ಹೇಳಿ DYSP, ಅವನು ಯಾರೋ ಎಂಥದಪ್ಪ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇವನು, ಅದೇನೋ ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್. 5 ನಿಮಿಷದಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ತಗೋಬಹುದು, ಅಲ್ಲಿ ಏನೇನು ಫ್ರಾಡ್ ಆಗಿದೆ ಅಂತೇಳಿ. ಈ ಕಂಪನಿ ಕೋರ್ಟ್ಗಳನ್ನೇ ಯಾಮಾರಿಸಿದ್ದಾನೆ, ಎಲ್ಲ ಡಾಕ್ಯುಮೆಂಟ್ ಇಲ್ಲಿದೆ, ಇಲ್ಲಿ ಕೋರ್ಟ್ಗಳನ್ನೇ ಯಾಮಾರಿಸಿದ್ದಾನೆ. ಅವತ್ತಿನ ರಾಜ್ಯಪಾಲರು 2007 ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮುಂದೆ ಅರ್ಜಿಯನ್ನು ಕೊಟ್ಕೊಂಡಿದ್ದ. ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಸೈನ್ನಲ್ಲಿ ನಾನು ಏನು ಆದೇಶ ಮಾಡಿದ್ದೆ, ಅದೇ ದಿವಸ ಅವನಿಗೆ
ನಿಮ್ಮ ಮೈನಿಂಗ್ ಇಲಾಖೆಯವರು ಆದೇಶದ ಪತ್ರ ಕೊಟ್ರಲ್ಲ, ಅದರಲ್ಲಿ ಹೆಸರೇನಂತ ಬರೆದವ್ರೆ? ತನಿಖೆ ಮಾಡಿದ್ದೀರಾ ನೀವೆಲ್ಲ? ಏನೇನಿದೆ, ಏನೇನು ಫ್ರಾಡ್ ಆಗಿದೆ ಅವತ್ತಿದ್ದಿಲ್ಲೇ? ಅಲ್ಲಿ ಒಬ್ಬ ಅಧಿಕಾರಿ 20 ಲಕ್ಷ ಅವನ ಮಗನ ಅಕೌಂಟಿಗೆ ತಗೋತಾನೆ. ಅದೆಲ್ಲ ನಾನು ಫೈಂಡ್ ಔಟ್ ಮಾಡಿ ಅಧಿಕಾರಿ ಯಾವನ 20 ಲಕ್ಷ ಮಗನ ಅಕೌಂಟಿಗೆ ತಗೊಂಡಿದ್ದ ಇವನಿಂದ. ನಿಮ್ಮ ಪೊಲೀಸ್ ಇಲಾಖೆಯವರು ಹುಡುಕಿದ್ರ ಅದನ್ನ? ನನ್ನ ಎದುರಿಸ್ತೀರ ನೀವು ಅಧಿಕಾರ ಇದೆ ಅಂತೇಳಿ? ಪೊನ್ನಣ್ಣ, ನಿನ್ನ ಕಾನೂನು ನೀನೊಬ್ಬನೇ ಬದುವಂತ ಅಲ್ಲ, ಭಾಳ ಜನ ಇದ್ದಾರೆ ದೇಶದಲ್ಲಿ. ಈ ಫೈಲನ್ನು ನಾನು ಕದಿಕೋದ ಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳು, ಆ ಹ್ಯಾಂಡ್ ರೈಟಿಂಗ್ ನಂದಲ್ಲ. ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ, ಇಷ್ಟ ನಾನು ಹೇಳೋದು. ನನ್ನ ಹ್ಯಾಂಡ್ ರೈಟಿಂಗೇ ಇಲ್ಲದೆ ಇದ್ದಾಗ ನಾನು ಹೆಂಗೆ ಬರೆಯೋಕ್ಕಾಗುತ್ತೆ? ಅದು ಯಾವನು ಬರ್ಕೊಂಡ ತನಿಖೆಯಲ್ಲಿ ಹೊರಗಡೆ ಬರಬೇಕು. ಪೊಲಿಟಿಕಲ್ ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬ್ಯುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ. ತಾವು ಎಷ್ಟೇ ಬಡವರಾಗಿದ್ದರೂ ತಮ್ಮ ಮಕ್ಕಳು ಮಾತ್ರ ಆಂಗ್ಲ ಮಾಧ್ಯಮದಲ್ಲಿಯೇ ವ್ಯಾಸಂಗ ಮಾಡಬೇಕು, ಅದರಲ್ಲೂ ಪ್ರತಿಷ್ಠಿತ ಖಾಸಗಿ ಶಾಲೆಯಲ್ಲಿಯೇ ಕಲಿಯಬೇಕು ಎಂಬ ಹಂಬಲ ಪೋಷಕರಲ್ಲಿ ಅತಿಯಾಗಿದೆ. ಆದರೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಎಂದು ಖಾಸಗಿ ಶಾಲೆಗಳ ಮಾಲೀಕರೇ ಹೇಳಿದರೆ ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಸಮಾನ ಮನಸ್ಕರ ಪ್ರಕೃತಿ ವೇದಿಕೆಯಿಂದ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸನ್ಮಾನಿತರಾಗಿ ಬಂದ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಈ ವೇಳೆ ನಂದಿ ಸರ್ಕಾರಿ ಶಾಲೆಯ ಗತ ವೈಭವವನ್ನ ಸ್ಮರಿಸಿ ಖೇದ ವ್ಯಕ್ತಪಡಿಸಿದ್ರು. ಹಿಂದೆ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದ ಶಾಲೆ ಇಂದು ಮಕ್ಕಳ ಸಂಖ್ಯೆ ಕುಂಠಿತವಾಗಿರುವುದಕ್ಕೆ ಅವರು
ಅಸಮಾಧಾನ ಹೊರಹಾಕಿದ್ರ. ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳ ಕೊರತೆಯಿಂದ ಮಕ್ಕಳ ವ್ಯಾಸಂಗಕ್ಕೆ ಹಿನ್ನಡೆಯಾಗುತ್ತದೆ ಎಂಬುದು ಶುದ್ಧ ಸುಳ್ಳು. ಸರ್ಕಾರಿ ಶಾಲೆಗಳಲ್ಲಿಯೂ ಉತ್ತಮ ಶಿಕ್ಷಕರಿದ್ದಾರೆ. ಇಂತಹ ಸ್ವಯಂ ಸೇವಾ ಸಂಸ್ಥೆಗಳಿಂದ ಶಾಲೆಗೆ ಅಗತ್ಯವಿರುವ ಉಪಕರಣಗಳನ್ನು ದೇಣಿಗೆಯಾಗಿ ನೀಡುತ್ತಾರೆ. ಇದರಿಂದ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಉನ್ನತ ವ್ಯಾಸಂಗ ಮಾಡಲು ಅವಕಾಶಗಳು ಹೆಚ್ಚಾಗಿದೆ ಎಂದು ನವೀನ್ ಕಿರಣ್ ಹೇಳಿದ್ರ. ಅನೇಕ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇವತ್ತು ಕಂಪ್ಯೂಟರ್ ಇರ್ತದೆ, ಆದ್ರೆ ಇದನ್ನ ನಿಮಗೆ ಕಲಿಸ್ಕೊಡೋದು ಯಾರು? ಸೊ ಇದರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿರಬೇಕಲ್ಲ. ಇವತ್ತು ಕಂಪ್ಯೂಟರ್ ಏನೋ ಪಾಪ ನಮ್ಮ ನಾರಾಯಣ ಸೋಮಣ್ಣರವರು, ರಾಮಣ್ಣರವರು, ನಮ್ಮ ಅಭಿರವರು ಎಲ್ಲರೂ ಸೇರಿ ಸೋನೋ ವಿಷನ್ ಸಂಸ್ಥೆ ಮುಖಾಂತರ ನಿಮಗೆ ಕಂಪ್ಯೂಟರ್ ಏನೋ ತಂದು ಕೊಟ್ಟಿದ್ದಾರೆ. ಅದನ್ನ ನೀವು ಹೇಗೆ ಉಪಯೋಗಿಸ್ತೀರಿ, ನೀವು ಏನು ಉಪಯೋಗಿಸ್ತೀರಿ ನೀವು, ಅದನ್ನ ನಿಮಗೆ ತಿಳಿಸ್ಕೊಡಕ್ಕೆ ಯಾರಾದ್ರೂ ಬೇಕಲ್ಲ, ಯಾರಾದ್ರೂ ಬೇಕು ತಾನೆ. ಹಾಗಾಗಿ ಮೀರಾ ಮೇಡಮ್ ಅವರೇ, ನಾನು ನಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಮೊಬೈಲ್ ಅಥವಾ ಕಂಪ್ಯೂಟರ್ ಸಿಕ್ಕಿದ್ರೆ ಅದನ್ನ ಸದ್ಬಳಕೆಗಿಂತ ದುರ್ಬಳಕೆಗೆ ಹೆಚ್ಚಾಗಿ ಬಳಸುವುದು ಈಗ ಸಮಸ್ಯೆಯಾಗಿ ಪರಿಣಮಿಸಿದೆ. ಅನಗತ್ಯ ವಿಚಾರಗಳಿಗೆ ಮಕ್ಕಳು ಹೆಚ್ಚಿನ ಆಸಕ್ತಿ ತೋರುತ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲವನ್ನೂ ಅರಿಯಲು ಸಾಧ್ಯ, ಆದರೆ ಅದು ಮಕ್ಕಳ ಜ್ಞಾನಕ್ಕೆ ಪೂರಕವಾಗಿರಬೇಕು. ಅಂತಹ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಮಕ್ಕಳ ಜ್ಞಾನಾಭಿವೃದ್ಧಿಯ ಜೊತೆಗೆ ವ್ಯಾಸಂಗಕ್ಕೂ ಅನುಕೂಲವಾಗಲಿದೆ ಎಂದರ. ಇನ್ನು ರಾಜ್ಯದಲ್ಲಿ ಪ್ರಸ್ತುತ ಕನ್ನಡ ಶಾಲೆಗಳ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದೆ. ಕನ್ನಡ ಶಾಲೆಗಳು ಉಳಿಯಬೇಕು, ಕನ್ನಡ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ದೊರೆಯಬೇಕು ಎಂಬ ಹಂಬಲ ತಮಗಿದೆ. ತಾವು ಖಾಸಗಿ ಶಾಲೆ ಮಾಲೀಕರಾಗಿದ್ದರೂ ಕನ್ನಡ ಮಾಧ್ಯಮ ಶಾಲೆಗಳ ಉಳಿವು ಪ್ರಮುಖ ಎಂದು ಅವರು ಹೇಳಿದ್ರ. ಇನ್ನು ಸಮಾನ ಮನಸ್ಕರ ಪ್ರಕೃತಿ ವೇದಿಕೆಯಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕಂಪ್ಯೂಟರ್ ನೀಡುತ್ತಿರುವುದು ಸಂತಸದ ವಿಚಾರವಾದರೂ ಅದನ್ನ ಕಲಿಸುವ ಶಿಕ್ಷಕರ ಅಗತ್ಯವಿದ್ದು ಶಾಲೆಯಿಂದ ಸಮಯ ನಿಗದಿ ಮಾಡಿದರೆ ತಮ್ಮ ಶಾಲೆಯಿಂದ ಕಂಪ್ಯೂಟರ್ ಶಿಕ್ಷಕರನ್ನ ಕಳುಹಿಸುವುದಾಗಿ ನವೀನ್ ಕಿರಣ್ ಭರವಸೆ ನೀಡಿದ್ರ. ಭೋಗನಂದೀಶ್ವರ ನೆಲೆಸಿದ ನಂದಿ ಗ್ರಾಮ ಐತಿಹಾಸಿಕ ಹಿನ್ನೆಲೆಯುಳ್ಳ ಗ್ರಾಮವಾಗಿದ್ದು ಇಲ್ಲಿನ ಕನ್ನಡ ಮಾಧ್ಯಮ ಶಾಲೆಗೂ ಅಷ್ಟೇ ಐತಿಹ್ಯವಿದೆ. ಹಾಗಾಗಿ ಕನ್ನಡ ಶಾಲೆಗಳ ಉಳಿವಿಗಾಗಿ ತಾವು ಕೈಜೋಡಿಸುವುದಾಗಿ ಅವರು ಹೇಳಿದ್ರ. ಇನ್ನು ಕಾರ್ಯಕ್ರಮದಲ್ಲಿ ಮಾನಿನಿ ಶ್ರೀನಿವಾಸ್, ಮಲ್ಲಪ್ಪ, ಮಮಿತಾ, ನಂದಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಮೀರಾ, ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್, ರತ್ನಮ್ಮ, ಮುರಳಿ ಇನ್ನೂ ಹಲವರು ಹಾಜರಿದ್ರ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತೀವ್ರ ಕುತೂಹಲಕಾರಿಯಾಗಿ ನಾನಾ ನೀನಾ ಎನ್ನುವಂತೆ 2 ದಿನಗಳ ಕಾಲ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಿತು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ಮಟ್ಟದ ಕ್ರೀಡಾಕೂಟ 2 ದಿನಗಳ ಕಾಲ ಆಯೋಜಿಸಲಾಗಿತ್ತು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ಮಟ್ಟದ ಕ್ರೀಡಾಕೂಟ 2 ದಿನ ಆಯೋಜಿಸಲಾಗಿತ್ತು. ಮೊದಲ ದಿನ ಸಾಮೂಹಿಕ ಕ್ರೀಡೆಗಳಾದ ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಥ್ರೋಬಾಲ್ ಆಟಗಳು ಆಸಕ್ತಿದಾಯಕವಾಗಿ ನಡೆದವು. ಈ ವೇಳೆ ಕ್ರೀಡಾಪಟುಗಳು ಗೆಲುವಿಗಾಗಿ ಭಾರಿ ಪ್ರಯತ್ನ ಪಟ್ಟರು. 2ನೇ ದಿನ ಓಟ, ಗುಂಡು ಎಸೆತ, ಚಕ್ರ ಎಸೆತ, ಉದ್ದ ಜಿಗಿತ, ಎತ್ತರ ಜಿಗಿತ, ರಿಲೇ ಮತ್ತಿತರ ಆಟಗಳು ನಡೆದವು. ಈ ಕ್ರೀಡಾಕೂಟದಲ್ಲಿ 4 ಪ್ರೌಢಶಾಲೆಗಳು, 9 ಹಿರಿಯ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪ್ರೌಢಶಾಲೆಗಳಾದ ಮಾರಗಾನಕುಂಟೆ, ಅಕ್ಕಂ ಸಾಕಮ್ಮ ಸ್ಮಾರಕ ಪ್ರೌಢಶಾಲೆ, ಗೂಳೂರು, ತಿಮ್ಮಂಪಲ್ಲಿ, ಗೋರ್ತಪಲ್ಲಿ, ಜಿ ಮುದ್ದೇಪಲ್ಲಿ ಕ್ರಾಸ್ ಮತ್ತು ಗೂಳೂರು ನಿಡುಮಾಮಿಡಿ ಮಠದ ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಮ್ಮದೇ ಕ್ರೀಡಾ ಪ್ರತಿಭೆ ಹೊರಹೊಮ್ಮಿಸಿದರು. ಹಾಗೆಯೇ ಹಿರಿಯ ಪ್ರಾಥಮಿಕ ಶಾಲೆಗಳಾದ ಕೊತ್ತಕೋಟೆ, ಮಾರಕಾನಕುಂಟೆ, ತಿಮ್ಮಂಪಲ್ಲಿ, ಗೂಳೂರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಮಾರಗಾನಕುಂಟೆಯ ಸ್ವಾಮಿ ವಿವೇಕಾನಂದ ನರ್ಸರಿ ಮತ್ತು ಪ್ರೈಮರಿ ಶಾಲೆ, ಗೂಳೂರಿನ ನೇಹಾ ವಿದ್ಯಾ ಸಂಸ್ಥೆ, ಶ್ರೀ ವಿದ್ಯಾ ಶಾಲೆಗಳ ವಿದ್ಯಾರ್ಥಿಗಳು ನಾನಾ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದರು. ನಂತರ ಕ್ರೀಡಾಕೂಟಗಳಲ್ಲಿ ವಿಜೇತರಾದವರಿಗೆ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಆರ್ ರಂಗನಾಥ್ ರವರ ನೇತೃತ್ವದಲ್ಲಿ ಬಹುಮಾನ ಮತ್ತು ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಈ ವೇಳೆ ಗೂಳೂರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವಿ ವೆಂಕಟೇಶ್, ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಕೆ ನಾಗರಾಜ್, ಶಿಕ್ಷಕರಾದ ಪೂರ್ಣಿಮಾ, ತ್ಯಾಗರಾಜ್, ಭೀಮಣ್ಣ, ಇನಾಯತ್ ಜಬೀವುಲ್ಲಾ ಖಾನ್, ಶಿವಕುಮಾರ್, ವೆಂಕಟೇಶ್ ನಾಯಕ್, ಮುರಳಿ, ನಾಗೇಶ್, ರಶೀದಾ, ಕೆಂಪಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. 60 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರು ಆರೋಗ್ಯವಂತರಾಗಿ ಸುಖಕರ ಜೀವನ ನಡೆಸಬೇಕೆಂದು ಕರ್ನಾಟಕ ಬ್ಯಾಂಕ್ ಚಿಂತಾಮಣಿ ಶಾಖೆ ಹಿರಿಯ ವ್ಯವಸ್ಥಾಪಕ ರಾಯಲ್ ರಮೇಶ್ ಬಾಬು ಹೇಳಿದರು.
ಚಿಂತಾಮಣಿ ನಗರದ ವಿದ್ಯಾ ಗಣಪತಿ ದೇವಸ್ಥಾನ ಆವರಣದಲ್ಲಿ ಇಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಕರ್ನಾಟಕ ಬ್ಯಾಂಕ್ ಹಾಗೂ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಆಶ್ರಯದಲ್ಲಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಚಿಂತಾಮಣಿ ನಗರದ ವಿದ್ಯಾಗಣಪತಿ ದೇವಸ್ಥಾನ ಆವರಣದಲ್ಲಿ ಇಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಕರ್ನಾಟಕ ಬ್ಯಾಂಕ್ ಹಾಗೂ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಆಶ್ರಯದಲ್ಲಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಉಚಿತ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿದ ನಂತರ ಹಿರಿಯ ವ್ಯವಸ್ಥಾಪಕ ರಾಯಲ್ ರಮೇಶ್ ಬಾಬು ಮಾತನಾಡಿ, ಪ್ರತಿಯೊಬ್ಬರಿಗೂ ಆರೋಗ್ಯ ಮುಖ್ಯ. ಪ್ರತಿನಿತ್ಯ ವಾಕಿಂಗ್, ವ್ಯಾಯಾಮ, ಯೋಗ ಮಾಡುವುದು ಅಭ್ಯಾಸ ಮಾಡಿಕೊಳ್ಳಬೇಕು. ಉತ್ತಮ ಆಹಾರ, ನೀರು ಸೇವನೆ ಮಾಡಿ ಹೆಚ್ಚು ಒತ್ತಡಕ್ಕೆ ಒಳಗಾಗದೆ ಆರೋಗ್ಯವಂತರಾಗಿರುವಂತೆ ಸಲಹೆ ನೀಡಿದರು. ಲಯನ್ ಸೇವಾ ಟ್ರಸ್ಟ್ ಅಧ್ಯಕ್ಷ ರಾಮಚಂದ್ರಪ್ಪ ಮಾತನಾಡಿ, ಎಲ್ಲರೂ ಆರೋಗ್ಯವಾಗಿರಲು ಇಂತಹ ಉಚಿತ ಆರೋಗ್ಯ ಶಿಬಿರಗಳಲ್ಲಿ ಪಾಲ್ಗೊಂಡು ಉಚಿತವಾಗಿ ನುರಿತ ವೈದ್ಯರಿಂದ ತಪಾಸಣೆ ಮಾಡಿಸಿಕೊಂಡು ಉಚಿತ ಔಷಧಿ ಪಡೆದು ಆರೋಗ್ಯವಂತರಾಗುವಂತೆ ತಿಳಿಸಿದರು. ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ರಾಮಸುಬ್ಬಾರೆಡ್ಡಿ ಮಾತನಾಡಿ, ಹಿರಿಯ ನಾಗರಿಕರಿಗಾಗಿ ಕರ್ನಾಟಕ ಬ್ಯಾಂಕ್, ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದ್ದು ಉತ್ತಮ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿ ಸಿವಿ ನಾಗರಾಜ್, ಡಿಪೋ ಕೆವಿ ಶ್ರೀನಿವಾಸ್, ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್, ಡಾಕ್ಟರ್ ದೀಪ್ತಿ, ಡಾಕ್ಟರ್ ಆದಿತ್ಯ, ಕರ್ನಾಟಕ ಬ್ಯಾಂಕ್ ಸಿಬ್ಬಂದಿ, ಎಬಿಎಂ ರಾಜೇಶ್, ಚೈತ್ರ, ಹರೀಶ್ ಮತ್ತಿತರರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಕಲಬುರಗಿಯ ಜಿಮ್ಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿಡ್ನಿ ಡಯಾಲಿಸಿಸ್ ಮಷಿನ್ಗಳು ಹದಗೆಟ್ಟಿದ್ದು, ಕೆಟ್ಟಿರುವ ಮಷಿನ್ಗಳನ್ನು ಸರಿಪಡಿಸಲು ಮತ್ತು ಹೊಸದಾಗಿ ಇನ್ನಷ್ಟು ಡಯಾಲಿಸಿಸ್ ಮಷಿನ್ ಅಳವಡಿಸಲು ಕೋರಿ ಇಂದು ಮನವಿ ಸಲ್ಲಿಸಲಾಯಿತು. ಕಲಬುರಗಿಯ ಜಿಮ್ಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿಡ್ನಿ ಡಯಾಲಿಸಿಸ್ ಮಷಿನ್ಗಳು ಹದಗೆಟ್ಟಿದ್ದು, ಕೆಟ್ಟಿರುವ ಮಷಿನ್ಗಳನ್ನು ಸರಿಪಡಿಸಲು ಮತ್ತು ಹೊಸದಾಗಿ ಇನ್ನಷ್ಟು ಡಯಾಲಿಸಿಸ್ ಮಷಿನ್ ಅಳವಡಿಸಲು ಕೋರಿ ಇಂದು ಮನವಿ ಸಲ್ಲಿಸಲಾಯಿತು. ಈ ವೇಳೆ ವೀರ ಕನ್ನಡಿಗರ ಸೇನೆಯ ಅಧ್ಯಕ್ಷರಾದ ಅಮೃತ್ ಪಾಟೀಲ್ ಮಾತನಾಡಿ, ಕಲಬುರಗಿ ಜಿಲ್ಲಾ ಜಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ 2 ವರ್ಷಗಳಿಂದ ಡಯಾಲಿಸಿಸ್ ಮಾಡಿಸಲು ಹೋಗುತ್ತಿದ್ದು, ಯಾವಾಗ ನೋಡಿದರೂ 200 ಮಂದಿ ರೋಗಿಗಳ ವೇಟಿಂಗ್ ಲಿಸ್ಟ್ ಇರುವುದಾಗಿ ಸ್ಥಳೀಯ ವೈದ್ಯಾಧಿಕಾರಿಗಳು ಹೇಳುತ್ತಾರೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಒಟ್ಟು 8 ಡಯಾಲಿಸಿಸ್ ಮಷಿನ್ಗಳಿದ್ದು, ಇದರಲ್ಲಿ 6 ಯಂತ್ರಗಳು ಕೆಟ್ಟು ಹೋಗಿವೆ ಎಂದರು. ಉಳಿದ 2 ಯಂತ್ರಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, ಕಳೆದ 2 ವರ್ಷಗಳಿಂದ ಆಸ್ಪತ್ರೆಯಲ್ಲಿ 2 ಡಯಾಲಿಸಿಸ್ ಯಂತ್ರಗಳ ಮೇಲೆ ಕಿಡ್ನಿ ರೋಗಿಗಳಿಗೆ ಡಯಾಲಿಸಿಸ್ ಮಾಡಲಾಗುತ್ತಿದೆ. ಒಬ್ಬ ರೋಗಿಗೆ ಕನಿಷ್ಠ 4 ತಾಸು ಡಯಾಲಿಸಿಸ್ ಮಾಡಬೇಕಿದ್ದು, ಇದರಿಂದ ವೇಟಿಂಗ್ ಅವಧಿ ಜಾಸ್ತಿಯಾಗಿ ಕಿಡ್ನಿ ರೋಗಿಗಳಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ರೋಗಿಗಳ ಪ್ರಾಣ ಹೋಗುತ್ತಿದೆ. ಇದಕ್ಕೆಲ್ಲ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದರು. ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೆಟ್ಟು ಹೋಗಿರುವ 6 ಡಯಾಲಿಸಿಸ್ ಯಂತ್ರಗಳನ್ನು ತಕ್ಷಣ ದುರಸ್ತಿ ಮಾಡಿಸಿದಲ್ಲಿ 100 ಕಿಡ್ನಿ ರೋಗಿಗಳಿಗೆ ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ಚಿಕಿತ್ಸೆ ಒದಗಿಸಿ ಅವರ ಜೀವ ಉಳಿಸಲು ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದರು. ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ನಮ್ಮ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಹೃದಯ ಬಾಲಿರ್ತಕ್ಕಂಥ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 2 ವರ್ಷಗಳಿಂದ ಸುಮಾರು 8 ಮಷಿನ್ಗಳಲ್ಲಿ ಏನಿವತ್ತು ಕಿಡ್ನಿ ವೈಫಲ್ಯದ ಏನಿವತ್ತು ಕಿಡ್ನಿ ಹೋಗಿರುತ್ತೆ ನಮ್ಮ ರೋಗಿಗಳಿಗೆ, ಆ ಕಿಡ್ನಿಯ ಒಂದು ರಕ್ತ ಶುದ್ಧೀಕರಣ ಮಾಡ್ತಕ್ಕಂಥ ಡಯಾಲಿಸಿಸ್ ಮಷಿನ್ ಅಂದರೆ ರಕ್ತ ಶುದ್ಧೀಕರಣ ಮಷಿನ್ಗಳು 8ರಲ್ಲಿ 6 ಮಷಿನ್ಗಳಿಂದ ಕೆಟ್ಟು ಹೋಗಿ 2 ವರ್ಷಗಳಾದರೂ ಕೂಡ ಇದಕ್ಕೆ ಯಾವುದೇ ರೀತಿ ಸರ್ಕಾರವಾಗಲಿ, ಜಿಲ್ಲಾಡಳಿತವಾಗಲಿ, ಜಿಲ್ಲಾ ಆರೋಗ್ಯ ಇಲಾಖೆ ಆಗಲಿ ಸ್ಪಂದಿಸಿಲ್ಲ ಅಂತೇಳಿ ಇವತ್ತು ಅಲ್ಲಿನ ಸಿಬ್ಬಂದಿಗಳು ಕೂಡ ನಮಗೆ, ಯಾಕಂದರೆ ಮೊನ್ನೆ ತಾನೇ ನಮ್ಮ ಗೆಳೆಯನ ಒಂದು ತಾಯಿಯ ಕಿಡ್ನಿ ವೈಫಲ್ಯ ಕಾರಣವಾಗಿ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಏನದ 1 ದಿನ ಬಿಟ್ಟು 1 ದಿನ ಈ ಒಂದು ರಕ್ತ ಶುದ್ಧೀಕರಣ ಮಾಡಿಸಿರಂತಕ್ಕಂಥ ಬರೆದು ಕೊಟ್ಟ ಸಂದರ್ಭದಲ್ಲಿ ಅವರು ಕಡು ಬಡವರಾಗಿದ್ದು, ಯಾಕಂದರೆ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಡಯಾಲಿಸಿಸ್ ಮಾಡಿಸ್ಬೇಕಾದ್ರೆ ಸುಮಾರು 4,000 ವೆಚ್ಚ ಸುಮಾರು ಏನದ ಇವತ್ತು 4,000 ವೆಚ್ಚ ತಗಲ್ತದ. ಇದನ್ನ ತಾವು ಗಂಭೀರವಾಗಿ ಪರಿಗಣಿಸಬೇಕು. ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸಕ್ಕೆ ತಾವು ಕೈ ಹಾಕ್ಬೇಕಂತೇಳಿ ಮುಂದಾಗ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಶೀಘ್ರವೇ ಕೆಟ್ಟಂತ ಮಷಿನ್ಗಳು ಅವಕ್ಕೆ ಸರಿಪಡಿಸಿ ಇನ್ನೂ 8 ಹೊಸ ಮಷಿನ್ಗಳನ್ನ, ರಕ್ತ ಶುದ್ಧೀಕರಣದ ಹೊಸ ಮಷಿನ್ಗಳನ್ನ ತಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಶೀಘ್ರವೇ ತಂದು ನೇಮಕ ಮಾಡ್ಬೇಕಂತೇಳಿ ನಾನು ಮಾನ್ಯರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ವೇಳೆ ಸಂಘಟನೆ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಮಾ ಸಂಗೊಳಗಿ, ಸಿಟಿವಿ ನ್ಯೂಸ್, ಕಲಬುರಗಿ.
ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳ ಸೆಪ್ಟೆಂಬರ್ 13ರಂದು ದೇವನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದು, ಆಸಕ್ತ ಉದ್ಯೋಗಾಕಾಂಕ್ಷಿಗಳು ಹಾಗೂ ಉದ್ಯೋಗದಾತರು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಆನ್ಲೈನ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಹೇಳಿದರು. ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್, ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಮಹತ್ವಾಕಾಂಕ್ಷಿ ಆಶಯದೊಂದಿಗೆ ಉದ್ಯೋಗ ಮೇಳ ಆಯೋಜಿಸಲಾಗುತ್ತಿದೆ ಎಂದರು. ಜಿಲ್ಲೆಯಲ್ಲಿ ಹೆಚ್ಚಿನ ಕೈಗಾರಿಕಾ ಪ್ರದೇಶವಿದ್ದು ಉದ್ಯೋಗಾವಕಾಶಗಳಿಗೂ ಹೆಚ್ಚು ಸೃಷ್ಟಿಯಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗುತ್ತಿದೆ. ಉದ್ಯೋಗ ಮೇಳದಲ್ಲಿ 100ಕ್ಕಿಂತ ಹೆಚ್ಚು ವಿವಿಧ ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಖಾಸಗಿ ಕಂಪನಿಗಳು ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ವಿವಿಧ ಜಿಲ್ಲೆಗಳ ಉದ್ಯೋಗಾಕಾಂಕ್ಷಿಗಳು ಮೇಳದಲ್ಲಿ ಭಾಗವಹಿಸಲು ಅವಕಾಶವಿದೆ ಎಂದರು. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ, ಪದವಿ, ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಮತ್ತು ವಿವಿಧ ತರಬೇತಿ ಸಂಸ್ಥೆಗಳಲ್ಲಿ ಕೌಶಲ್ಯ ತರಬೇತಿ ಪಡೆದ ಅಭ್ಯರ್ಥಿಗಳು, ಆಸಕ್ತಿ ಉದ್ಯೋಗಾಕಾಂಕ್ಷಿಗಳು ಸ್ವವಿವರ ಉಳ್ಳ ಬಯೋಡೇಟಾದೊಂದಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶವಿದ್ದು ಸಂದರ್ಶನಕ್ಕೆ ಯಾವುದೇ ಶುಲ್ಕ ಪಾವತಿಸುವಂತಿಲ್ಲ ಎಂದರು. ಉದ್ಯೋಗ ಮೇಳದ ಆಯೋಜನೆಗೆ ಸಂಬಂಧಿಸಿ ವಿವಿಧ ಸಮಿತಿಗಳನ್ನು ರಚಿಸಿ ಅಧಿಕಾರಿಗಳಿಗೆ ಜವಾಬ್ದಾರಿ ವಹಿಸಲಾಗಿದ್ದು, ಉದ್ಯೋಗ ಮೇಳದ ಯಶಸ್ಸಿಗೆ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗಿದೆ. ಈವರೆಗೂ 523 ಉದ್ಯೋಗಾಕಾಂಕ್ಷಿಗಳು ನೋಂದಾಯಿಸಿಕೊಂಡಿದ್ದು, ಉದ್ಯೋಗ ಮೇಳದಲ್ಲಿ 5,000ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಆನ್ಲೈನ್ನಲ್ಲಿ ನೋಂದಾಯಿಸಿದ ಅಭ್ಯರ್ಥಿಗಳು ಉದ್ಯೋಗ ಮೇಳದ ದಿನ ಸ್ಥಳದಲ್ಲಿ ಸ್ಥಾಪಿಸಲಾಗಿರುವ ನೋಂದಣಿ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಂಡು ಸಂದರ್ಶನದಲ್ಲಿ ಭಾಗವಹಿಸಬಹುದು ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ತಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ, ಪ್ರಿಂಟ್ ಮಾಧ್ಯಮದ ಮುಖಾಂತರ ನಾಳೆ ಎಲ್ಲ ಕಡೆ ಮಾಹಿತಿ ಬರೋದ್ರಿಂದ ಇನ್ಮೇಲೆ ನೋಂದಣಿ ಜಾಸ್ತಿ ಆಗ್ತದೆ. ಈ ಸ್ಕ್ಯಾನ್ ಕೋಡ್ದು ಕೂಡ ಬಹಳಷ್ಟು ಪ್ರಚಾರ ಆಗಲಿಲ್ಲ. ಇದು ಸಿಂಪಲ್ ಇದೆ. ಇದು ನಾಳೆಯಿಂದ ಆಗ್ತದೆ. ಸೊ ಹಾಗಾಗಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 5,000, ಜಾಸ್ತಿ ಆದರೂ ಆಗ್ಬೋದು. ಸೊ ಅಟ್ಲೀಸ್ಟ್ 5,000 ಒಂದು ಕ್ಯಾಂಡಿಡೇಟ್ಸ್ ಅವತ್ತು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ಆ್ಯಂಡ್ ವಿ ಆರ್ ಟಾರ್ಗೆಟಿಂಗ್ ಅಬೌಟ್ 100 ಕಂಪ್ನೀಸ್. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಅನುಕೂಲ ಮಾಡಿಕೊಡಬೇಕು ನಮ್ಮ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಹೋಪ್ಫುಲ್ ಅದು ಸಕ್ಸಸ್ ಆಗ್ತದೆ ಅಂತಂದ್ಬಿಟ್ಟು. ಸೊ ತುಂಬ ಪ್ಲ್ಯಾನ್ ವೇನಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ನಾವು ಇದಕ್ಕೆ ಸೇರಿಸ್ಕೊಂಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಅಮರೇಶ್, ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕ ನರೇಂದ್ರ ಬಾಬು, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಜಗನ್ನಾಥ್, ದೇವನಹಳ್ಳಿ ತಹಸೀಲ್ದಾರ್ ಬಾಲಕೃಷ್ಣ, ವಾರ್ತಾ ಇಲಾಖೆ ಸಹಾಯಕಿ ನಿರ್ದೇಶಕಿ ಹೇಮಾವತಿ ಮತ್ತಿತರರು ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಸಭೆಗಳಲ್ಲಿ ಭಾಗವಹಿಸಿ ತಮ್ಮ ಗ್ರಾಮದ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರಬೇಕು ಹಾಗೂ ವಿವಿಧ ಇಲಾಖೆಯಿಂದ ಸಿಗುವ ಸೌಕರ್ಯಗಳ ಬಗ್ಗೆ ಮಾಹಿತಿ ಪಡೆಯಬೇಕು ಎಂದು ಕಳಲುಘಟ್ಟ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರಿಗೆ ತಿಳಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕಳಲುಘಟ್ಟ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆಯಲ್ಲಿ ಹಲವಾರು ಚರ್ಚೆಯಿಂದ ಯಶಸ್ವಿಯಾಯಿತು. ಸಭೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿ ಅಂಜನಾ ಮಾತನಾಡಿ, ಇಲಾಖೆಯಿಂದ ರೈತರಿಗೆ ಸಾಕಷ್ಟು ಯೋಜನೆಗಳು ಜಾರಿಯಲ್ಲಿವೆ. ಆದರೆ ರೈತರು ಅರ್ಜಿ ಸಲ್ಲಿಸುವಲ್ಲಿ ಆಸಕ್ತಿ ತೋರುತ್ತಿಲ್ಲ. ಈ ಬಾರಿ ಕಳಲುಘಟ್ಟ ಗ್ರಾಮ ವ್ಯಾಪ್ತಿಯಲ್ಲಿ 160 ಜನರಿಗೆ ಬೆಳೆ ವಿಮೆ ಸೌಲಭ್ಯದ ಪರಿಹಾರದ ಹಣ ಬಿಡುಗಡೆಯಾಗಿದ್ದು, ಈ ಬಾರಿಯೂ ಬೆಳೆ ವಿಮೆ ಮಾಡಿಸಿ ಪರಿಹಾರ ಪಡೆಯಿರಿ. ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ, ಬಿತ್ತನೆ ಬೀಜಗಳು, ಸಬ್ಸಿಡಿ ದರದಲ್ಲಿ ಟಾರ್ಪಲ್ ವಿತರಣೆ, ಕೃಷಿ ಯಂತ್ರೋಪಕರಣ ಲಭ್ಯತೆ ಇದೆ ಎಂದು ಮಾಹಿತಿ ನೀಡಿದರು. ಸದಸ್ಯ ಹರೀಶ್ ಮಾತನಾಡಿ, ಇಲಾಖೆ ವತಿಯಿಂದ ನೀಡುವ ಕೃಷಿ ಯಂತ್ರೋಪಕರಣಗಳ ಬೆಲೆ ಹೆಚ್ಚು, ಸೌಕರ್ಯ ಕಡಿಮೆ, ಯಂತ್ರಗಳು ಕೆಟ್ಟು ಹೋದಲ್ಲಿ ಸರ್ವಿಸ್ ಸೌಲಭ್ಯವಿಲ್ಲ. ಅಂತಹ ಕಂಪನಿಗೆ ಟೆಂಡರ್ ನೀಡಿದ್ದಾರೆ. ಮಾರುಕಟ್ಟೆಯಲ್ಲಿ ಸಿಗುವ ಯಂತ್ರಗಳ ಬೆಲೆ ಕಡಿಮೆ ಇದ್ದು ಅಲ್ಲಿಯೇ ಹೆಚ್ಚು ರೈತರು ಖರೀದಿ ಮಾಡುತ್ತಾರೆ ಎಂದರು. ಸಮರ್ಪಕ ಆಹಾರ ಪೂರೈಕೆ ಇಲ್ಲ. ತಾಲೂಕಿನ ಅಂಗನವಾಡಿಗಳಿಗೆ ಪೂರೈಕೆಯಾಗುತ್ತಿರುವ ಆಹಾರ ಗುಣಮಟ್ಟದಿಂದ ಕೂಡಿಲ್ಲ. ಕೆಲ ಬಾರಿ ಹುಳು ಬಿದ್ದಿರುವ ಗೋಧಿಯನ್ನು ಸರಬರಾಜು ಮಾಡುತ್ತಿದ್ದಾರೆ. ಇದನ್ನು ಪರಿಶೀಲನೆ ಮಾಡುವ ಅಧಿಕಾರಿಗಳು ಕಾಣೆಯಾಗಿದ್ದಾರೆ.
ಸರ್ಕಾರದ ಯೋಜನೆಗಳನ್ನು ಯಶಸ್ವಿಗೊಳಿಸುವಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಕಚೇರಿ ಸಮಯಕ್ಕೆ ಬಂದು ಹೋದರೆ ಸಾಕು, ಸಂಬಳವಾಗುತ್ತದೆ ಎಂದು ಬೇಜವಾಬ್ದಾರಿತನದಿಂದ ವರ್ತಿಸುತ್ತಾರೆ ಎಂದು ಸಭೆಯಲ್ಲಿನ ಸದಸ್ಯರು ದೂರಿದರು. ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮನವಿ ಮಾಡಿದರು. ಇಲ್ಲವಾದಲ್ಲಿ ಪ್ರತಿಭಟಿಸುವ ಎಚ್ಚರಿಕೆಯನ್ನು ನೀಡಿದರು. ಅವ್ರನ್ನ ಸ್ವಲ್ಪ ಶಿಕ್ಷಿ, ಯಾಕಂದ್ರೆ ಅವ್ರಿಗೆ ಇಲ್ಲ ಸೆಕೆಂಡ್ ಇರೋದು ಗೊತ್ತಾಗಲಿ ರೈತರು ಏನು ಅಂತ. ಅದು ಕೂತಿರ್ತಾರೆ, ನೀವು ತೊಂದರೆ ಕೊಡ್ತಾರೆ ಅಂತ ನೀವು ಬಂದು ಬೆಬ್ಬ ಅಂತೀರಾ. ನೀವು ಮಾಡಿಲ್ಲ ಕೆಲಸ ಕೇಳಲ್ಲ, ನೀವು ಮಾಡಿರೋ ಕೆಲಸದಿಂದ ಕೃಷಿ ಇಲಾಖೆ ಮಾಡೋರು ಹುಡ್ಕೊಂಡೈತೆ. ಅದ್ರ ಬಗ್ಗೆ ನಮ್ಗೆ ಈಗ ಬಂದಿರೋ ಆಫೀಸರ್ಗಳು ಅದನ್ನೂ ನಿಂತಿಲ್ಲ. ಆ ಮೇಲಿಂದ ಕೂತಿರ್ತಾರೋ ಆಫೀಸರ್ಗಳು ಅವ್ರಿಗೆ ಹೆಂಗ್ ಬೇಕು ಅವ್ನು ಬರ್ತೈತೆ. ನೀವು ಸೈಲೆಂಟ್ ಬೇಕು, ನೀವು ಮಾತಾಡ್ಲೇಬೇಕು. ಇಲ್ಲಿ ನಿಲ್ಬಿಡ್ತಾರ. ಈಗ ನಾವು ಕೇಳೋ ಪ್ರಶ್ನೆ ನೀವೇನು ಕೇಳ್ಕೊಡ್ತೀರಾ? ಎಲ್ಲ ಒಂದ್ ನಿಮಿಷ ಕೊಟ್ಟಿಲ್ಲ ಅಂತ. ನಮ್ಮ ಕಲ್ಗಟ್ಟ ಪಂಚಾಯತ್ ಎಷ್ಟು ಜನ ಇದ್ದಾರೆ ಎಸ್ಸಿಗಳು, ನೀವು ಯಾವ ಮಾನದಂಡ ಇಟ್ಕೊಂಡು ಇಬ್ಬರು ಮಾತ್ರ ಕೊಡ್ತೀರಾ? ಇಬ್ಬರೇನ ರೈತರು ಇರೋದು? 19 ಜನ ಕೂಡಿ ನೀವು ಮೇಲಾಧಿಕಾರಿ ಹೇಳ್ತೀನಿ ಅಂತೀರಾ. ನೀವು ಹೇಳೋದು ಯಾವಾಗ, ಅವ್ರು ಕೊಡೋದು ಯಾವಾಗ? ಅದಕ್ಕೆ ಮೇಲಾಧಿಕಾರಿ ಕಸ್ಬೇಕು. ನೀವು ಇಬ್ರು ಕೊಟ್ಬಿಟ್ರೆ ಮಿಕ್ಕಿದ 40 ಜನ ರೈತರು ಅರ್ಜಿ ಕೊಡಿ, ಅಲ್ಲ ಮೇಡಮ್, ಈಗ ಇಲ್ಲಿ ಯಾರಾಗ್ತೀರ? ಮಂದಿ ಆಗ್ತಾರಂತೀರ ಜವಾಬ್ದಾರಿ ಬರಲ್ಲ. ಇಲ್ಲ ಇಲ್ಲ, ನಾನು ಯಾವುದೇ ಅರ್ಜಿಯನ್ನ ಸರಿ ತಂದಿದ್ದೀವಿ. ನಾವು ಸೇನೆಯನ್ನು ಮೆಟೀರಿಯಲ್ ಕೊಡಬೇಕು. ಸೊ ಅದನ್ನ ಸೂಕ್ತ ಸಮಯದಲ್ಲಿ ಕೊಡಂಗಿದ್ರೆ ವ್ಯವಸ್ಥೆ ಮಾಡಿ, ಇಲ್ವಾ ಸ್ಟಾಪ್ ಮಾಡಿ. ಕನ್ನಡಿಗರನ್ನು ನೇಮಿಸಿ ತ್ಯಾಮಗೊಂಡ್ಲು ಹೋಬಳಿಯ ಬ್ಯಾಂಕುಗಳಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಕನ್ನಡ ಭಾಷೆಯೇ ಬರುವುದಿಲ್ಲ. ಗ್ರಾಮೀಣ ಭಾಗದ ಮಹಿಳೆಯರು ಹಾಗೂ ರೈತರು ವ್ಯವಹರಿಸಲು ಸಾಧ್ಯವಾಗುತ್ತಿಲ್ಲ. ಯಾವುದೇ ಬ್ಯಾಂಕ್ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಿಕೊಡುತ್ತಿಲ್ಲ. ಸರ್ವರ್ ಸಮಸ್ಯೆ ಎಂದು ಹೇಳಿ ವಾಪಸ್ ಕಳುಹಿಸುತ್ತಾರೆ. ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸ್ಥಳೀಯ ಕನ್ನಡ ಭಾಷೆ ಮಾತನಾಡುವ ಅಧಿಕಾರಿಗಳನ್ನು ನೇಮಕ ಮಾಡಿ ಎಂದು ಸದಸ್ಯ ಹರೀಶ್ ಮತ್ತು ಸಾರ್ವಜನಿಕರು ಮನವಿ ಮಾಡಿದರು. ಗ್ರಾಮ ಸಭೆಯಲ್ಲಿ ಸಭೆಯ ನೋಡಲ್ ಅಧಿಕಾರಿಗಳಾದ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಹರೀಶ್, ಪಿಡಿಒ ಗೀತಾಮಣಿ, ಅಧ್ಯಕ್ಷೆ ಸೌಮ್ಯ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗಿರೀಶ್, ಸದಸ್ಯರಾದ ಹರೀಶ್, ನರಸಿಂಹಮೂರ್ತಿ, ರಂಗೇಗೌಡ, ವಿಜಯಕುಮಾರಿ, ಮಮತಾ, ಹುಚ್ಚಮ್ಮ, ಆನಂದ್ ಮತ್ತಿತರರು ಹಾಜರಿದ್ದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕೇಬಲ್ ಆಪರೇಟರ್ಗಳಿಗೆ ಕೇಬಲ್ ಆಪರೇಟರ್ ದಿನಾಚರಣೆ ಶುಭಾಶಯಗಳು. ನಾನು ಒಂದು 7-8 ವರ್ಷ ಕೇಬಲಲ್ಲಿ ಸ್ಥಳೀಯ ವಾಹಿನಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಅವ್ರ ಕಷ್ಟ ಸುಖ ನನಗೆ ಗೊತ್ತು. ನಿಮ್ಮ ಜೊತೆ ನಾನಿದ್ದೀನಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ಸುದ್ದಿ ಮಾಧ್ಯಮದ ಒಂದು ವಿಚಾರವಾಗಿ ಕೇಬಲ್ ಆಪರೇಟರ್ಸ್ ಇವತ್ತು ಸರಿಯಾದ ರೀತಿ ಸುದ್ದಿ ಎಲ್ಲರಿಗೂ ಮುಟ್ಟಬೇಕಾದ್ರೆ, ಕಟ್ಟಕಡೆಯ ಹಳ್ಳಿಗೆ ಮುಟ್ಟಬೇಕಾದ್ರೆ ಇವತ್ತು ಕೇಬಲ್ ಆಪರೇಟರ್ಸ್ನ ಪಾತ್ರ ಭಾಳ ಮುಖ್ಯ. ಇವತ್ತು ಕೇಬಲ್ ಆಪರೇಟರ್ಸ್ ಡೇ ಅಂಥೇಳಿ, ಅವರ ದಿನಾಚರಣೆ ಅಂಥೇಳಿ ಇವತ್ತು ಘೋಷಣೆ ಆಗಿರೋದ್ರಿಂದ ಅವರಿಗೆಲ್ಲರಿಗೂ ಶುಭಾಶಯ ಕೋರ್ತೇನೆ. ಮತ್ತು ಅವರ ಸಮಾಜದಲ್ಲಿ ಸುದ್ದಿಗಳನ್ನು ಮುಟ್ಟಿಸ್ತಕ್ಕಂಥ ವಿಚಾರದಲ್ಲಿ ಭಾಳ ಮಹತ್ತರವಾದಂಥ ಪಾತ್ರ ವಹಿಸ್ತಾರೆ. ಇದೊಂದು ರೀತಿ ಅನ್ಆರ್ಗನೈಸ್ ಸೆಕ್ಟರ್. ಈ ಒಂದು ಉದ್ದಿಮೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಭಾಳಷ್ಟು ಜನ ಇವತ್ತು ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಈ ಒಂದು ಉದ್ದಿಮೆಯಲ್ಲೇ ಇವತ್ತು ಅವರು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಕೇಬಲ್ ಆಪರೇಟರ್ಸ್ ದಿನ ಅಂತ ಕೇಳಿ ಸಂತೋಷ ಆಯಿತು. ಇವತ್ತು ಸುದ್ದಿ ಮಾಧ್ಯಮದಲ್ಲಿ ಸುದ್ದಿಗಳು, ದೇಶದ ಅನೇಕ ದಿನನಿತ್ಯದ ವಿಚಾರಗಳು ಜನಸಾಮಾನ್ಯರಿಗೆ ತಲುಪಬೇಕಾದ್ರೆ, ಹಳ್ಳಿಗೂ ತಲುಪಬೇಕಾದ್ರೆ ಈ ಒಂದು ಕೇಬಲ್ ಆಪರೇಟ್ರು ಮಾಡ್ತಕ್ಕಂಥ ಒಂದು ಜಾಲ ಏನಿದೆ ಅದು ಬಹಳ ಮುಖ್ಯವಾದಂಥ ಪಾತ್ರ ವಹಿಸ್ತದೆ. ಅಲ್ಲಿ ಕೆಲಸ ಮಾಡೋರು ಕೂಡ ಭಾಳ ಸಮಸ್ಯೆಗಳನ್ನು, ಅಲ್ಲಿ ಕೇಬಲ್ ಆಪರೇಟರ್ ಕೆಲಸಗಾರರಿಂದ ಹಿಡಿದು ಅದನ್ನು ಜವಾಬ್ದಾರಿ ವಹಿಸ್ಕೊಂಡಿರೋರು ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅನ್ಆರ್ಗನೈಸೇಷನ್ ಸೆಕ್ಟರ್ ಇದ್ದದು. ಅದಕ್ಕೆ ಅವ್ರದ್ದೇ ಸಮಸ್ಯೆಗಳನ್ನ
ಹೇಳ್ಕೊಂಡಿದ್ದಾರೆ, ನಮ್ಮ ಹತ್ರಲ್ಲೂ ಬಂದು ಹೇಳ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಏನು ನಮ್ಮ ಕೈಲಾದಂಥ ಸಹಾಯ ಸಹಕಾರವನ್ನು ನಾವು ನೀಡ್ತೀವಿ. ಅದನ್ನೆಲ್ಲ ಇದು ಡಿಪಾರ್ಟ್ಮೆಂಟ್ KEB ಡಿಪಾರ್ಟ್ಮೆಂಟು ಅಲ್ಲೂ ಕೂಡ ಅನೇಕ ಸಮಸ್ಯೆಗಳಿದೆ ಅಂತ ತಿಳಿದು ಬಂತು. ಅದು ಮಿನಿಸ್ಟ್ರಿಗೂ ಕೂಡ ಹೇಳಿದರು. ಫಸ್ಟು ಮೊದಲನೇ ಹಂತದಲ್ಲಿ ಸಿಟಿನಲ್ಲಿ ನಾವು ಅದನ್ನು ಹಂತದಲ್ಲಿ ಅದನ್ನು ಕೇಬಲ್ ಆಪ್ರೇಟರ್ ತೆಗೆದುಬಿಟ್ಟು ಡೈರೆಕ್ಟಾಗಿ ಇದು ಮಾಡೋಕ್ಕೆ ಅಂತ ಸಿಟಿನಲ್ಲಿ ತಕ್ಕತ್ತೀವಿ. ಈ ಹಳ್ಳಿಗಳಲ್ಲಿ ಏನು ಸಮಸ್ಯೆ ಉಂಟು ಮಾಡಲ್ಲ ಅಂತ ಮಾನ್ಯ ಎನರ್ಜಿ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ. ಅದರಿಂದ ಎಲ್ಲ ಇವತ್ತಿನ ಕೇಬಲ್ ಆಪ್ರೇಟರ್ ಡೇನಲ್ಲಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಮೊದಲನೇದಾಗಿ ಕೇಬಲ್ ದಿನಾಚರಣೆ ಅಂತ ಗೊತ್ತಾಯ್ತು ನನಗೆ. ಸೊ ಒಂದು ವಿಶ್ ಮಾಡೋಣ, ಒಳ್ಳೆಯದಾಗಲಿ. ಮೊದಲನೇ ಹಂತದಲ್ಲಿ ಸೋಷಿಯಲ್ ಮೀಡಿಯಾ ಜನಕ್ಕೆ ತಲುಪಿಸುವಂಥದ್ರಲ್ಲಿ TV ಮಾಧ್ಯಮಗಳ ನಂತರ ಕೇಬಲ್ ಮೂಲಕ ಭಾಳಷ್ಟು TV ಕನೆಕ್ಷನ್ನು ಹಳ್ಳಿಗಳಲ್ಲಿ ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲ ವಿಚಾರವನ್ನು ಹೆಚ್ಚು ತಿಳಿಸುವಂಥದ್ದಾಯಿತು. ಆ ಸಮೂಹದಲ್ಲಿ ಕೆಲಸ ಮಾಡುವಂಥ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ವಿಶ್ ಮಾಡ್ತೀನಿ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಗರೋತ್ಥಾನ 4ನೇ ಹಂತದ ಯೋಜನೆಯಡಿ ಬೀದರ್ ನಗರದ ದೇವಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಪೌರ ಆಡಳಿತ ಸಚಿವ ರಹೀಂ ಖಾನ್ ಚಾಲನೆ ನೀಡಿದ್ರು. ಬೀದರ್ ನಗರದ ಹೊಸ ಬಸ್ ನಿಲ್ದಾಣ ಪಕ್ಕದ ದೇವಿ ಕಾಲೋನಿಯಲ್ಲಿ 50 ಲಕ್ಷ ವೆಚ್ಚದ ಚರಂಡಿ ಮತ್ತು ಸಿಸಿ ರಸ್ತೆ ಕಾಮಗಾರಿಗೆ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಸಮ್ಮುಖದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಪೌರ ಆಡಳಿತ ಸಚಿವ ರಹೀಂ ಖಾನ್ ಚಾಲನೆ ನೀಡಿದ್ರು. ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಸಚಿವ ರಹೀಂ ಖಾನ್, ಸ್ಥಳೀಯರ ಅಭಿಪ್ರಾಯದಂತೆ ಚರಂಡಿ ಕಾಮಗಾರಿ ಪೂರ್ಣಗೊಳಿಸಿ ನಂತರ ರಸ್ತೆ ಕಾಮಗಾರಿ ಪ್ರಾರಂಭಿಸಲು ಗುತ್ತಿಗೆದಾರರಿಗೆ ಆದೇಶ ನೀಡಿದ್ರ. ರಸ್ತೆಗಿಂತ ಚರಂಡಿ ಮುಖ್ಯ, ಹಾಗಾಗಿ ಚರಂಡಿ ಕಾಮಗಾರಿ ಮುಗಿದ ನಂತರ ರಸ್ತೆ ಕಾಮಗಾರಿ ಮಾಡುವುದರಿಂದ ರಸ್ತೆ ಮೇಲಿನ ನೀರು ಚರಂಡಿಗೆ ಹೋಗುವಂತೆ ರಸ್ತೆ ನಿರ್ಮಿಸಲು ಸಾಧ್ಯವಾಗಲಿದೆ ಎಂದರು. ಬೀದರ್ ನಗರ ಹೊರವಲಯದ ಮರಕಲ್ ಗ್ರಾಮದಲ್ಲಿ 19ನೇ ಪಾರ್ಥೇನಿಯಂ ಜಾಗೃತಿ ಸಪ್ತಾಹವನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು. ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ, ಬೀದರ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಆಗಸ್ಟ್ 16ರಿಂದ 22ರವರೆಗೆ ಬೀದರ್ನಲ್ಲಿ 19ನೇ ಪಾರ್ಥೇನಿಯಂ ಜಾಗೃತಿ ಸಪ್ತಾಹ ಆಯೋಜಿಸಲಾಗಿದೆ. ಸಪ್ತಾಹದ ಅಂಗವಾಗಿ ಇಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಗಳಾದ ಜ್ಞಾನದೇವ್ ಬುಳ್ಳ, ಮಲ್ಲಿಕಾರ್ಜುನ ನಿಂಗದಳ್ಳಿ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೃಷಿ ವಿಜ್ಞಾನಿಗಳು ರೈತರ ಹೊಲದಲ್ಲಿ
ಕಳೆಯಷ್ಟೇ ಬೆಳೆಯುವ ಪಾರ್ಥೇನಿಯಂ ಕಳೆಯಿಂದ ಆಗುವ ದುಷ್ಪರಿಣಾಮಗಳು, ಪಾರ್ಥೇನಿಯಂ ಕಳೆಯ ನಿರ್ವಹಣೆ ಬಗ್ಗೆ ರೈತರಿಗೆ ವಿವರಿಸಿ ಗ್ರಾಮದ ಖಾಲಿ ಜಾಗದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವ ಕಳೆ ಇದಾಗಿದೆ. ಇದರಿಂದ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಗ್ರಾಮಾಧಿಕಾರಿಗಳು ಇದನ್ನ ತಡೆಗಟ್ಟಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ವಿವರಣೆ ನೀಡಿದ್ರು. ಕಳೆದ 4-5 ವರ್ಷಗಳಿಂದ ತಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಜಲಜೀವನ್ ಮಿಷನ್ ಯೋಜನೆ ಕೂಡಲೇ ಪೂರ್ಣಗೊಳಿಸುವಂತೆ ಶಾಸಕ ಪ್ರಭು ಚೌಹಾಣ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಇಂದು ನಡೆಯಿತು. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಶಾಸಕ ಪ್ರಭು ಚೌಹಾಣ್ ಸಭೆ ನಡೆಸಿ ಅಧಿಕಾರಿಗಳ ಕ್ರಮಕ್ಕೆ ಅಸಮಾಧಾನ ಹೊರಹಾಕಿದರು. ಔರಾದ್ ಮತ್ತು ಕಮಲನಗರ ತಾಲೂಕುಗಳಲ್ಲಿ ಕಾಮಗಾರಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ಶಾಸಕರು ಜಲಜೀವನ್ ಮಿಷನ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿದ್ದು ಜನರ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವ ಯೋಜನೆಯಾಗಿದೆ. ಕಳೆದ 4-5 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಿದ್ದು ಯಾಕೆ ಪೂರ್ಣಗೊಂಡಿಲ್ಲ ಎಂದು ಪ್ರಶ್ನಿಸಿದರು. ಬೀದರ್ನಲ್ಲಿ ರಾಘವೇಂದ್ರ ಸ್ವಾಮಿಗಳ ಪಲ್ಲಕ್ಕಿ ಭವ್ಯ ಮೆರವಣಿಗೆ ಇಂದು ಜರುಗಿತು. ಪೂರ್ವಾರಾಧನೆ ಅಂಗವಾಗಿ ರಾಘವೇಂದ್ರ ಸ್ವಾಮಿಗಳ ಪಲ್ಲಕ್ಕಿ ಮೆರವಣಿಗೆ ನಗರದಲ್ಲಿ ಸಂಭ್ರಮದಿಂದ ಜರುಗಿತು. ಅಲಂಕೃತ ಪಲ್ಲಕ್ಕಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೂರ್ತಿಯ ಮೆರವಣಿಗೆ ನಗರದ ಪ್ರಮುಖ ಮಾರ್ಗಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಜರುಗಿತು. ನಗರದ ಕೆಇಬಿ ರಾಘವೇಂದ್ರ ಮಂದಿರದಿಂದ ಆರಂಭಗೊಂಡ ಮೆರವಣಿಗೆ ಶಹಾಗಂಜ್, ಚೌಬಾರ್, ನಾಯಕಮನ್, ಬಸವೇಶ್ವರ ವೃತ್ತದ ಮೂಲಕ ಹಾದು ಪುನಃ ರಾಘವೇಂದ್ರ ಮಂದಿರಕ್ಕೆ ತಲುಪಿ ಸಮಾಪ್ತಗೊಂಡಿತು. ಅನಂತರ ಮಂದಿರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಸುಧಾಕರ ರಾವ್, ಸಂಸ್ಥಾನ ಸಾಧುಘಟ್ಟ ಪಾಂಡುರಂಗ ಮಂದಿರದ ಮಹಾರಾಜ ಪ್ರಭಾಕರ್ ರಾವ್, ಕಲ್ಯಾಣ್ ರಾವ್, ರಮೇಶ್ ಜೋಶಿ, ಸುಧಾಕರ್ ರಾವ್ ಮತ್ತಿತರರು ಹಾಜರಿದ್ದರು. ಪರಿಸರಕ್ಕಾಗಿ ನಾವು ಪರಿಸರ ಕಾರ್ಯಕರ್ತರಿಂದ ಇಂದು ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಇತ್ತೀಚೆಗೆ ಕೇರಳ ಹಾಗೂ ರಾಜ್ಯದ ಮಲೆನಾಡು ಪ್ರದೇಶಗಳಲ್ಲಿ ಗುಡ್ಡಗಳು ಕುಸಿದು ನೂರಾರು ಜನರ ಪ್ರಾಣ, ಅಪಾರ ಪ್ರಮಾಣದ ಆಸ್ತಿ ನಷ್ಟವಾಗಿದೆ. ಇದಕ್ಕೆ ಕಾರಣ ಮಾನವನ ಅತಿಯಾದ ದಬ್ಬಾಳಿಕೆಯಾಗಿದೆ ಎಂದು ಕಾರ್ಯಕರ್ತರು ಆರೋಪಿಸಿದರು. ಅಕ್ರಮ ಗಣಿಗಾರಿಕೆ, ರೆಸಾರ್ಟ್, ಹೋಮ್ ಸ್ಟೇ, ಹೋಟೆಲ್ಗಳ ಅಕ್ರಮ ನಿರ್ಮಾಣ, ರಸ್ತೆ ಅಗಲೀಕರಣಕ್ಕೆ ಮರಗಳು ಕಡಿತ ಮುಂತಾದ ಕಾರಣಗಳಿಂದ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ಭೂಕುಸಿತ ಮಾತ್ರವಲ್ಲ, ನಿತ್ಯ ಆಗುತ್ತಿರುವ ಮಣ್ಣಿನ ಸವಕಳಿಗೂ ಕಾರಣವಾಗಿದೆ ಎಂದರು. ಪರಿಸರಕ್ಕೆ ತೀವ್ರ ಹಾನಿಯನ್ನುಂಟು ಮಾಡುವ ಇಂತಹ ಮಾರಕ ಚಟುವಟಿಕೆಗಳನ್ನು ತಡೆಯಲು ಪ್ರಯತ್ನ ಮಾಡದ ಸರ್ಕಾರಗಳು ದುರಂತ ಘಟಿಸಿದ ನಂತರ ಪರಿಹಾರ ನೀಡಿ ತಮ್ಮ ಜವಾಬ್ದಾರಿ ಮುಗಿಯಿತು ಎಂದು ಭಾವಿಸಿವೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಿನಕ್ಕೊಂದು ತಿರುವು ಪಡೆಯುತ್ತಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆ. ಹಿಂದುಳಿದ ದಲಿತ ಸಮುದಾಯಕ್ಕೆ ಸಿಗಲಿದೆಯೇ ಅಧಿಕಾರದ ಅವಕಾಶ? ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾಜಿಕ ನ್ಯಾಯದ ಲಿಂಕ್. ತುಮಕೂರಿನಲ್ಲಿ ಅದ್ದೂರಿ 24ನೇ ಕೇಬಲ್ ದಿನಾಚರಣೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಹಸ್ರಾರು ಮಂದಿ ಕೇಬಲ್ ಆಪರೇಟರ್ಗಳ ಭಾಗಿ. ಕೇಬಲ್ ಆಪರೇಟರ್ ಸಮಸ್ಯೆಗಳ ಬಗ್ಗೆ ಚರ್ಚೆ, ಸರ್ಕಾರದ ಮಟ್ಟದಲ್ಲಿ ಪರಿಹರಿಸಿಕೊಳ್ಳುವ ತೀರ್ಮಾನ. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸ. ರೈತರೊಂದಿಗೆ ಸಂವಾದ, ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ. ಸಮಗ್ರ ಸಾವಯವ ಕೃಷಿಗೆ ಒಲವು ತೋರಲು ಸಚಿವರ ಮನವಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ರಾಜ್ಯಪಾಲರ ಅನುಮತಿ ವಿಚಾರ, ಅದು ನನ್ನ ಸಹಿಯಲ್ಲ ಎಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ದಾಖಲೆಯಲ್ಲಿ ಸಹಿ ಫೋರ್ಜರಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇನೆ ಎಂದ ಕೇಂದ್ರ ಸಚಿವ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.